ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಮೇ 13, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನೂ ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹ, ಚೈತನ್ಯ ಮತ್ತು ಕ್ರಿಯಾಶೀಲತೆಗೆ ಪ್ರಾಧಾನ್ಯ ನೀಡುವ ದಿನವನ್ನು ಅನುಭವಿಸುತ್ತಾರೆ. ನಿಮ್ಮ ಚುರುಕಾದ ಸ್ವಭಾವ, ಸ್ಫೂರ್ತಿದಾಯಕ ಚಿಂತನೆಗಳು ಹಾಗೂ ಸ್ಪಷ್ಟತೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಗಮನ ಸೆಳೆಯುವ ಅವಕಾಶವನ್ನು ನೀಡಬಹುದು. ಇಂದಿನ ದಿನವನ್ನು ಸದುಪಯೋಗಪಡಿಸಿಕೊಳ್ಳಲು ಸತ್ಯನಿಷ್ಠೆಯಿಂದ ನಡೆದುಕೊಳ್ಳುವುದು ಮುಖ್ಯ. ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಿಂದ ಇಂದು ನೀವು ಧೈರ್ಯ, ಕಠಿಣ ಪರಿಶ್ರಮ ಹಾಗೂ ಸ್ಪರ್ಧಾತ್ಮಕ ಮನೋಭಾವ ಹೊಂದಿರುವಿರಿ. ಅಲ್ಪ ತೊಂದರೆಗಳು ಉದಯಿಸಿದರೂ ಸಹ ನಿಮ್ಮ ಶಕ್ತಿಯ ಚುರುಕಿನಿಂದ ಸಮಸ್ಯೆಗಳನ್ನು ಸರಳವಾಗಿ ಎದುರಿಸಬಲ್ಲಿರಿ. ಇಂದಿನ ದಿನ ದಿಟ್ಟ ನಿರ್ಧಾರಗಳು ಯಶಸ್ಸಿನ ಮೂಲವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇವತ್ತು ಉದ್ಯೋಗದಲ್ಲಿರುವವರಿಗೆ ಇಂದು ಕಾರ್ಯಕ್ಷಮತೆಯಲ್ಲಿ ನಿಖರತೆ ಮತ್ತು ಸಮಯ ಪಾಲನೆಯ ಅಗತ್ಯವಿದೆ. ನಿಮ್ಮ ಸಾಮರ್ಥ್ಯ ಹಾಗೂ ಜವಾಬ್ದಾರಿಯುತ ನಡೆ ಗುರಿಪಟ್ಟಿಯಾಗಿ ಪರಿಗಣಿಸಲಾಗಬಹುದು. ಮೇಲಧಿಕಾರಿಗಳ ಮೆಚ್ಚುಗೆ ಮತ್ತು ಸಹೋದ್ಯೋಗಿಗಳ ಸಹಕಾರದ ಮೂಲಕ ಇಂದು ಪ್ರಮುಖ ಕಾರ್ಯವನ್ನು ಪೂರ್ಣಗೊಳಿಸಲು ಸಾಧ್ಯ. ಹೊಸ ಅವಕಾಶಗಳಿಗಾಗಿ ಯತ್ನಿಸುತ್ತಿರುವವರಿಗೆ ಸಂದರ್ಶನಗಳು ಅಥವಾ ಹೊಸ ಸಂಪರ್ಕಗಳ ಮೂಲಕ ನವದಾರಿ ತೆರೆದುಕೊಳ್ಳುವ ಸಾಧ್ಯತೆ. ಸ್ಪರ್ಧಾತ್ಮಕ ಪರಿಸ್ಥಿತಿಗಳ ನಡುವೆ ನಿಮ್ಮ ತಂತ್ರಜ್ಞಾನದ ನೈಪುಣ್ಯತೆ ಹಾಗೂ ವಿವೇಕಾನ್ವಿತ ನಡೆ ನಿಮಗೆ ಮುನ್ನಡೆ ನೀಡಬಹುದು. ಉದ್ಯಮಿಗಳಿಗಾಗಿ ಇಂದು ಖಾತಾ ಪರಿಶೀಲನೆ, ಗುತ್ತಿಗೆಗಳ ನವೀಕರಣ ಹಾಗೂ ಗ್ರಾಹಕರಿಂದ ಬಾಕಿ ವಸೂಲಾತಿಗೆ ಸೂಕ್ತ ದಿನ. ಹೊಸ ಉಳಿತಾಯದ ಯೋಜನೆಗಳಿಗೆ ಶ್ರಮ ವಹಿಸಿ, ಆದರೆ ಹಡವಡಿಯ ತೀರ್ಮಾನಗಳನ್ನು ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಸಮತೋಲನದ ನಡವಳಿಕೆಗೆ ಆಹ್ವಾನ ನೀಡುತ್ತದೆ. ಇಂದು ಖರ್ಚುಗಳಲ್ಲಿ ನಿಯಂತ್ರಣ ಇರಿಸಬೇಕು. ಕೆಲವೊಂದು ಕುಟುಂಬ ಸಂಬಂಧಿತ ಖರ್ಚುಗಳು ಅನಿವಾರ್ಯವಾಗಬಹುದು. ಹಿಂದಿನ ಹೂಡಿಕೆಗಳು ಲಾಭದ ಸೂಚನೆ ನೀಡಬಹುದು, ಆದರೆ ಇಂದು ಹೊಸ ಹೂಡಿಕೆಗಳು ಅಥವಾ ಸಾಲದ ನಿರ್ಧಾರಗಳಿಗೆ ವಿಳಂಬವುದು ಉತ್ತಮ. ಮಿತವ್ಯಯ, ವೈಯಕ್ತಿಕ ಲೆಕ್ಕಪತ್ರಗಳ ಪರಿಶೀಲನೆ ಹಾಗೂ ಹಿರಿಯರ ಸಲಹೆಯು ಹಣಕಾಸಿನ ಪ್ರಗತಿಗೆ ಮಾರ್ಗದರ್ಶಿಯಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ದೈಹಿಕ ಶ್ರಮ ಹೆಚ್ಚಾಗುವ ಸೂಚನೆ ಇರುವುದರಿಂದ ವಿಶ್ರಾಂತಿಗೆ ಮಹತ್ವ ನೀಡಬೇಕು. ಕಸಿವಿಸಿ ಆಹಾರ ಸೇವನೆ, ನೀರಿನ ಕೊರತೆ ಅಥವಾ ಜ್ವರದ ಲಕ್ಷಣಗಳು ಕಾಣಿಸಬಹುದು. ಆರೋಗ್ಯದ ಕಡೆ ನಿರ್ಲಕ್ಷ್ಯ ಬೇಡ. ಮೂಳೆ ನೋವು, ಕೆಮ್ಮು ಅಥವಾ ಮೈಕಿರಿಯುವಂತಹ ಸಮಸ್ಯೆಗಳಿರಬಹುದು. ಮಂಗಳವಾರದ ಮಂಗಳ ಗ್ರಹದ ಶಕ್ತಿ ಜೀರ್ಣಕ್ರಿಯೆ ಹಾಗೂ ರಕ್ತದ ಒತ್ತಡದ ಮೇಲೆ ಪರಿಣಾಮ ಬೀರುತ್ತದೆ. ಹೀಗಾಗಿ ದೇಹ ಶುದ್ಧಿಗಾಗಿ ಹಿತ ಆಹಾರ, ಕಾಲಮಿತಿಯ ನಿದ್ರೆ ಮತ್ತು ನಿತ್ಯ ವ್ಯಾಯಾಮ ಅನುಸರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಮನೆಯವರಿಗೆ ಸಮಯ ನೀಡುವುದು ಬಹುಮುಖ್ಯ. ಪೋಷಕರು ಅಥವಾ ಹಿರಿಯರೊಂದಿಗೆ ಭಾವನಾತ್ಮಕ ಮಾತುಕತೆಗಳು ನಡೆಯಬಹುದು. ಅವರ ಆಶೀರ್ವಾದದಿಂದ ಮನಸ್ಸಿಗೆ ನೆಮ್ಮದಿ ಲಭಿಸುತ್ತದೆ. ವಿವಾಹಿತರಿಗೆ ಈ ದಿನ ಸಂಗಾತಿಯೊಂದಿಗೆ ಸಂವಾದ, ಸಹಕಾರ ಮತ್ತು ಆತ್ಮೀಯತೆ ಗಟ್ಟಿ ಆಗುವ ದಿನವಾಗಿದೆ. ನಿಮ್ಮ ಸಹನೆ ಹಾಗೂ ಪ್ರೀತಿಯ ಬದ್ಧತೆ ಸಂಬಂಧಗಳಲ್ಲಿ ಸೌಹಾರ್ದತೆಯ ಬೀಜವಾಗಬಹುದು. ಬಾಲಕರೇ ಹೊಸ ಕಲಿಕೆಯ ಬಗ್ಗೆ ಕೌತುಕ ತೋರಿಸಬಹುದು. ಅವರಿಗೆ ಗಾಢ ಪ್ರೇರಣೆ ನೀಡುವುದು ಇಂದು ನಿಮ್ಮ ಕರ್ತವ್ಯ. ವೀಕ್ಷಕರೇ, ನೀವು ಇಂದು ಮಂಗಳವಾರದ ದಿನವಾದುದರಿಂದ ಮಂಗಳದ ಶಕ್ತಿಯನ್ನು ಶಮನಗೊಳಿಸಲು ಹನುಮಂತನ ಆರಾಧನೆ ಶ್ರೇಷ್ಠ. ಹನುಮಾನ್ ಚಾಲೀಸಾ ಪಠಣ, ಮಂಗಳವಾರದ ವ್ರತ, ಲಾಲಚಂದನ ಅರ್ಪಣೆ ಇವು ಶ್ರೇಷ್ಠ ಫಲ ನೀಡುವವು. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಪಠಿಸುವುದು ಶಕ್ತಿಯುಪಚಾರವಾಗಿದೆ. ಲಾಲ ತಂಬಿಟ್ಟು ಅಥವಾ ರಕ್ತಪುಷ್ಪವನ್ನು ದೇವಾಲಯದಲ್ಲಿ ಅರ್ಪಿಸಿ. ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ರಕ್ತವರ್ಣದ ಹಣ್ಣು ಹಂಚುವುದು ಪವಿತ್ರ ಕರ್ಮ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆಯು ಮಂಗಳದ ಶಕ್ತಿ ಪ್ರತೀಕ. ಧೈರ್ಯ, ಸ್ಪರ್ಧೆ ಮತ್ತು ನಿರ್ಧಾರ ಕ್ಷಮತೆ ಈ ಸಂಖ್ಯೆಯ ವೈಶಿಷ್ಟ್ಯ. ಹೊಸ ಕಾರ್ಯಗಳಿಗೆ ಈ ಸಂಖ್ಯೆಯ ಶಕ್ತಿಯೊಂದಿಗೆ ಚಾಲನೆ ಕೊಡಿ.
ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಇಂದು ನಿಮ್ಮ ಶಕ್ತಿಯನ್ನು ಉತ್ತೇಜಿಸುವ, ಉತ್ಸಾಹವನ್ನು ಹೆಚ್ಚಿಸುವ ಬಣ್ಣ. ಕೆಂಪು ಬಟ್ಟೆ, ಕಂಕಣ ಅಥವಾ ಪುಷ್ಪಗಳ ಬಳಕೆ ದೈನಂದಿನ ಶಕ್ತಿಯ ತೀವ್ರತೆಯನ್ನು ಹೆಚ್ಚಿಸುತ್ತದೆ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ಕಾರ್ಯಾರಂಭ, ದೇವತಾ ಪೂಜೆ, ಮನೆ ಸಂಬಂಧಿತ ತೀರ್ಮಾನಗಳು ಅಥವಾ ಹಣಕಾಸಿನ ಮಾತುಕತೆಗಳಿಗೆ ಉತ್ತಮ ಕಾಲ. ಈ ಸಮಯದಲ್ಲಿ ಶಕ್ತಿಯ ಹರಿವು ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಸ್ಥೈರ್ಯ, ಸಮತೋಲನ ಮತ್ತು ಆತ್ಮವಿಶ್ವಾಸದಿಂದ ದಿನವನ್ನು ಆರಂಭಿಸುತ್ತಾರೆ. ಧೈರ್ಯ, ಶ್ರಮ ಹಾಗೂ ಸ್ಪಷ್ಟತೆ ಇಂದಿನ ದಿನದ ಶಕ್ತಿ. ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಿಂದಾಗಿ ಈ ದಿನ ಬಹುಶಃ ಕಾರ್ಯೋನ್ಮುಖತೆ ಹಾಗೂ ತೀವ್ರ ಚೈತನ್ಯದ ಮೂಲಕ ಯಶಸ್ಸಿನ ದಾರಿ ತೆರೆಯುವ ದಿನವಾಗಬಹುದು. ಪೂರೈಕೆಯಾಗದ ವಿಚಾರಗಳು ಇಂದು ಸುಲಭವಾಗಿ ಪರಿಹಾರವಾಗಬಹುದು. ನಿಮ್ಮ ದೃಢ ನಿರ್ಧಾರ ಮತ್ತು ಧೈರ್ಯದ ಶಕ್ತಿ ಈ ದಿನ ನಿಮಗೆ ಇತರರ ನಡುವೆ ಭಿನ್ನತೆ ತರುತ್ತದೆ. ಕೆಲವರು ತಮ್ಮ ಬುದ್ಧಿಮತ್ತೆಯುಳ್ಳ ಚಿಂತನೆಗಳಿಂದ ಕಠಿಣ ಸಮಸ್ಯೆಗಳಿಗೂ ಸ್ಪಷ್ಟ ಪರಿಹಾರ ಕಂಡುಹಿಡಿಯುತ್ತಾರೆ. ಇದು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು, ಹಿಂದೆ ಹಾಕಿದ ಯೋಜನೆಗಳನ್ನು ಪುನಶ್ಚೇತನಗೊಳಿಸಲು ಅನುಕೂಲಕರ ದಿನ. ನಿಮ್ಮ ಮೇಲೆ ಇತರರ ಭರವಸೆ ಏರುತ್ತದೆ, ಆದ್ದರಿಂದ ತಮ್ಮ ನಡತೆಯಲ್ಲಿ ಗಂಭೀರತೆ ತೋರಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗಸ್ಥರಿಗಾಗಿ ಇಂದಿನ ದಿನ ಗಂಭೀರ ನಿರ್ಧಾರಗಳ, ಹೊಸ ಹೊಣೆಗಾರಿಕೆಗಳ ಮತ್ತು ಪ್ರಮುಖ ಸಭೆಗಳ ದಿನವಾಗಿದೆ. ಮೇಲಧಿಕಾರಿಗಳ ಮೆಚ್ಚುಗೆ, ಪ್ರೋತ್ಸಾಹ ಅಥವಾ ಶಿಫಾರಸು ದೊರೆಯುವ ಯೋಗವಿದೆ. ನಿಮ್ಮ ನಿರ್ವಹಣಾ ಶೈಲಿ ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯದಿಂದ ಗೆಲುವು ಸಾಧಿಸಬಹುದು. ಕೆಲವರಿಗೆ ಹೊಸ ಇಲಾಖೆಗೆ ವರ್ಗಾವಣೆ ಅಥವಾ ವೇತನವರ್ಧನೆ ಸಂಬಂಧಿತ ಮಾಹಿತಿ ಲಭ್ಯವಾಗಬಹುದು. ಇತರರ ಜೊತೆ ಸನ್ಮಾನಪೂರ್ವಕವಾಗಿ ಕೆಲಸ ಮಾಡುವುದು ಸಂಬಂಧಗಳನ್ನು ಬಲಪಡಿಸುತ್ತದೆ. ತಂಡದ ಕೆಲಸದಲ್ಲಿ ನಿಮ್ಮ ದಕ್ಷತೆ ಮೆರೆಯಲಿದೆ. ವೃತ್ತಿ ಬದಲಾವಣೆ ಕುರಿತು ಯೋಚಿಸುತ್ತಿರುವವರು ಈ ದಿನ ಸಂದರ್ಶನಗಳಿಗೆ ಕರೆದೊಯ್ಯಲ್ಪಡುವ ಸಾಧ್ಯತೆ ಇದೆ. ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಪ್ರತಿ ಆಯ್ಕೆ ಕುರಿತ ಸಮಗ್ರ ವಿಶ್ಲೇಷಣೆ ಅಗತ್ಯ. ಉದ್ಯಮಿಗಳಿಗಾಗಿ ಇದು ಹೊಸ ಪಾಲುದಾರಿಕೆಗೆ ಸಂಬಂಧಿಸಿದ ಮಾತುಕತೆಗಳು ನಡೆಯುವ ದಿನ. ವ್ಯವಹಾರ ಸಂಬಂಧಿತ ಪಿತೂರಿಗಳಿಂದ ಎಚ್ಚರಿಕೆಯಿಂದ ಇರಬೇಕು. ಖರ್ಚುಗಳನ್ನು ಸಮರ್ಪಕವಾಗಿ ನಿರ್ವಹಿಸಿ ಲಾಭವನ್ನು ಗುರಿಯಾಗಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನದ ನಿರ್ಧಾರಗಳು ದೀರ್ಘಕಾಲಿಕ ಪರಿಣಾಮ ಬೀರಬಹುದು. ಕೆಲವು ಅನಿರೀಕ್ಷಿತ ಹಣದ ಆದಾಯವಿಲ್ಲದ ಖರ್ಚುಗಳ ಸಾಧ್ಯತೆ ಇದೆ, ವಿಶೇಷವಾಗಿ ಮನೆ, ವಾಹನ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದಂತೆ. ಆದ್ದರಿಂದ ಇಂದು ಖರ್ಚು ಮಿತಿಗೆ ಕಟ್ಟುನಿಟ್ಟಾಗಿ ಬದ್ಧರಾಗಿರಿ. ಪೂರ್ವದಲ್ಲಿ ಮಾಡಿದ ಬಂಡವಾಳ ಹೂಡಿಕೆಗೆ ಲಾಭದ ಸಣ್ಣ ಲಕ್ಷಣಗಳು ಕಾಣಿಸಬಹುದು, ಆದರೆ ಹೊಸ ಹೂಡಿಕೆಗೆ ಅಥವಾ ಸಾಲದ ವ್ಯವಹಾರಗಳಿಗೆ ಇಂದು ಕಾಲ ಸರಿಯಲ್ಲ. ಹಣಕಾಸು ತಜ್ಞರ ಸಲಹೆ ಪಡೆಯುವುದು ಸೂಕ್ತ. ಜಮೀನು ಅಥವಾ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಸಹೋದರರೊಂದಿಗೆ ಹಣಕಾಸು ಹಂಚಿಕೆಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಮಿತವಚನ ಬಳಸುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದಿನ ದಿನ ಮಾನಸಿಕ ಶಾಂತಿ ಹಾಗೂ ದೈಹಿಕ ನಿಭಾಯನೆ ಎರಡರ ಮೇಳ. ಕೆಲವರಿಗೆ ತಲೆನೋವು, ಬಿಪಿ ಅಥವಾ ಆಂತರಿಕ ಒತ್ತಡದ ಲಕ್ಷಣಗಳು ಕಂಡುಬರುವ ಸಾಧ್ಯತೆ ಇದೆ. ಅತಿಯಾದ ದುಡಿಮೆಯಿಂದ ಬೇಸರ ಹಾಗೂ ತೂಕ ತಗ್ಗುವ ಲಕ್ಷಣಗಳು ಇರಬಹುದು. ಆಹಾರದಲ್ಲಿ ಸಮಯದ ಪಾಲನೆ ಹಾಗೂ ನೀರಿನ ಸೇವನೆ ಹೆಚ್ಚಿಸುವುದು ಮುಖ್ಯ. ತಂಪಾದ ಪದಾರ್ಥಗಳು ಸೇವಿಸಿ ಜೀರ್ಣಕ್ರಿಯೆಗೆ ಸಹಾಯ ಮಾಡಿ. ಈ ದಿನ ಯೋಗ, ಪ್ರಾಣಾಯಾಮ ಅಥವಾ ಪ್ರಾಕೃತಿಕ ಔಷಧ ಪದ್ಧತಿಯ ಸಣ್ಣ ಸಹಾಯದಿಂದ ಉತ್ತಮ ಚೈತನ್ಯವನ್ನು ಪಡೆಯಬಹುದು. ರಾತ್ರಿ ಬೆಳಿಗ್ಗೆ ತುಲನೆಗೆ ಹೆಚ್ಚು ವಿಶ್ರಾಂತಿಯ ಅಗತ್ಯವಿರುವ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಂವಾದ ಮತ್ತು ಸಹಕರಣ ಬಹಳ ಮುಖ್ಯ. ಪತ್ನಿ ಪತಿಯೊಂದಿಗೆ ಸಣ್ಣ ಮನಸ್ತಾಪ ಉಂಟಾದರೂ ಸಹ ಶೀಘ್ರದಲ್ಲೇ ಪರಿಹಾರ ಕಂಡುಬರುವ ಸಾಧ್ಯತೆ ಇದೆ. ನೀವು ತೋರಿಸುವ ಸಹನೆ ಮತ್ತು ಗೌರವದಿಂದ ಕುಟುಂಬದ ಶಾಂತಿ ಕಾಪಾಡಬಹುದು. ಮಕ್ಕಳಿಗೆ ಹೆಚ್ಚಿನ ಗಮನ ನೀಡಿ. ಅವರ ಭಾವನೆಗಳನ್ನು ಅರಿತ ಮೇಲೆ ಸೂಕ್ತ ಮಾರ್ಗದರ್ಶನ ನೀಡುವುದು ಉತ್ತಮ. ಹಿರಿಯರ ಆಶೀರ್ವಾದ ಅಥವಾ ಅವರೊಂದಿಗೆ ನಡೆದ ಮಾತುಕತೆಗಳು ಮನಸ್ಸಿಗೆ ನೆಮ್ಮದಿಯ ಅನುಭವ ತರುತ್ತವೆ. ವಿವಾಹ ವಿಚಾರದಲ್ಲಿ ನಿರ್ಧಾರಗಳನ್ನು ತಗೊಳ್ಳಬೇಕಾದ ವ್ಯಕ್ತಿಗಳಿಗೆ ಇದು ಸುಸ್ಥಿರ ಯೋಚನೆಯ ದಿನ. ಅತಿಯಾದ ಭಾವನಾತ್ಮಕತೆಯಿಂದ ದೂರವಿರಿ. ವೀಕ್ಷಕರೇ, ನೀವು ಇಂದಿನ ಮಂಗಳವಾರದ ದಿನವನ್ನು ಆಧ್ಯಾತ್ಮಿಕತೆಯಿಂದ ಶುರು ಮಾಡಿ. ಹನುಮಾನ್ ದೇವರಿಗೆ ಅರ್ಚನೆ, ಮಂತ್ರ ಪಠಣ ಮತ್ತು ಹನುಮಾನ್ ಚಾಲೀಸಾ ಪಠಣ ನಿಮ್ಮ ಆತ್ಮಬಲವನ್ನು ಹೆಚ್ಚಿಸಬಹುದು. ಓಂ ಅಂಜನೀಯಾಯ ವಿದ್ಯಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ಎಂಬ ಮಂತ್ರವನ್ನು ಕನಿಷ್ಠ 35 ಬಾರಿ ಜಪಿಸಿ ದಕ್ಷಿಣಾಭಿಮುಖ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ. ಅತ್ತೆ ಬೆಲ್ಲ, ತುಳಸಿ ಹಾಗೂ ಹಾಲಿನಿಂದ ಅಭಿಷೇಕ ಮಾಡಿದರೆ ಮನಸ್ಸಿಗೆ ಧೈರ್ಯ,
ಆರೋಗ್ಯ ಮತ್ತು ಸಮಸ್ಯೆಗಳಿಂದ ವಿಮೋಚನೆ ದೊರೆಯಬಹುದು. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಮಂಗಳವಾರದ ಮಂಗಳ ಗ್ರಹದ ಶಕ್ತಿಯ ಸಂಕೇತ. ಧೈರ್ಯ, ಸ್ಫೂರ್ತಿ ಮತ್ತು ಉತ್ಸಾಹವನ್ನು ಪ್ರತಿನಿಧಿಸುವುದು. ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಕಾರ್ಯಗಳಲ್ಲಿ ತ್ವರಿತ ಚಲನೆ, ಸ್ಪಷ್ಟ ನಿಲುವು ಉಂಟಾಗುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಚೈತನ್ಯ, ಧೈರ್ಯ ಮತ್ತು ಉತ್ಸಾಹವನ್ನು ತರುತ್ತದೆ. ಈ ಬಣ್ಣದ ಉಡುಗೆ ಅಥವಾ ಇತರ ಉಪಯೋಗದ ವಸ್ತುಗಳನ್ನು ಬಳಸುವುದು ನಿಮಗೆ ಮನೋಬಲ ಮತ್ತು ಪ್ರೇರಣೆಯನ್ನು ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11:45 ಈ ಸಮಯದಲ್ಲಿ ಆರಂಭಿಸಿದ ಕಾರ್ಯಗಳು ಹೆಚ್ಚು ಸಮೃದ್ಧಿಯಾಗುವ ಸಾಧ್ಯತೆ ಇದೆ. ಈ ಸಮಯವನ್ನು ದೇವತಾ ಪೂಜೆ, ಪ್ರಾರಂಭ ಕಾರ್ಯಗಳು ಅಥವಾ ವ್ಯವಹಾರ ಚಟುವಟಿಕೆಗಳಿಗೆ ಬಳಸಿಕೊಳ್ಳಿ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಬುದ್ಧಿವಂತಿಕೆ, ಚುರುಕುತನ ಮತ್ತು ತರ್ಕಬದ್ಧತೆಯಿಂದ ದಿನವನ್ನು ಆರಂಭಿಸುತ್ತಾರೆ. ನಿಮ್ಮ ಮನಸ್ಸು ಸ್ಪಷ್ಟ ಹಾಗೂ ನಿರ್ಧಾರಕ್ಕೆ ಬರಲು ಸಿದ್ಧವಾಗಿರುವ ಸ್ಥಿತಿಯಲ್ಲಿದೆ. ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಿಂದಾಗಿ ಕಾರ್ಯೋನ್ಮುಖತೆ, ಚುರುಕುತನ ಮತ್ತು ಧೈರ್ಯ ಹೆಚ್ಚಾಗುವ ಸಂಭವವಿದೆ. ಅವಕಾಶಗಳು ನಿಮ್ಮತ್ತ ಬರುತ್ತವೆ, ಆದರೆ ನಿಮ್ಮ ಚುಟುಕು ಪ್ರತಿಕ್ರಿಯೆ, ವಿವೇಕ ಬುದ್ಧಿ ಮತ್ತು ಗಂಭೀರ ಆಲೋಚನೆಯ ಮೂಲಕವೇ ನೀವು ಯಶಸ್ಸು ಪಡೆಯಬಹುದು. ಅನೇಕ ಮಂದಿ ತಮ್ಮ ಬುದ್ಧಿಯ ಚುರುಕುತನದಿಂದ ಟುಡೇ ಹೊಸ ಆಯಾಮಗಳನ್ನು ಹುಡುಕಬಹುದು. ಇಂದು ನಿಮ್ಮ ಚತುರತೆ ಮತ್ತು ಭಾಷಣ ಕೌಶಲ್ಯ ಇತರರನ್ನು ಆಕರ್ಷಿಸಬಹುದು. ವಿಶೇಷವಾಗಿ ನಿರ್ಣಾಯಕ ಮಾತುಕತೆಗಳು ಅಥವಾ ಪ್ರಸ್ತಾವನೆಗಳಲ್ಲಿ ನೀವು ಮುನ್ನಡೆ ಸಾಧಿಸುತ್ತೀರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿರ್ಣಾಯಕ ಬೆಳವಣಿಗೆಗಳ ದಿನ. ಹೊಸ ಯೋಜನೆಗಳಿಗೆ ಪ್ರಾರಂಭ, ನವೀನ ಯೋಚನೆಗಳನ್ನು ಮಂಡಿಸುವ ಅವಕಾಶಗಳು ದೊರೆಯಬಹುದು. ನೀವು ಹೇಳುವ ಮಾತುಗಳು ಇತರರ ಮನಸ್ಸಿನಲ್ಲಿ ಪ್ರತಿಧ್ವನಿಸಬಹುದು. ಪ್ರಸ್ತುತ ಪ್ರಾಜೆಕ್ಟುಗಳಲ್ಲಿ ನಿಮ್ಮ ಪಾತ್ರ ಅತ್ಯಂತ ಮುಖ್ಯವಾಗಲಿದೆ. ಮೇಲಧಿಕಾರಿಗಳ ಮೆಚ್ಚುಗೆ ಜೊತೆಗೆ ಹೊಸ ಹೊಣೆಗಾರಿಕೆಗಳ ನಿರೀಕ್ಷೆ ಇದೆ. ಕೆಲವರಿಗೆ ಶಿಕ್ಷಣ ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳು ದೊರೆಯಬಹುದು. ಬುದ್ಧಿಯ ಚುರುಕುತನ ಮತ್ತು ವರ್ತನೆ ಮೇಲೆ ಹೆಚ್ಚಿನ ಒತ್ತೆ ನೀಡುವುದು ಉತ್ತಮ. ವೃತ್ತಿ ಬದಲಾವಣೆಯ ಯೋಚನೆಯಲ್ಲಿರುವವರು ಇಂದಿನ ದಿನ ಸಂದರ್ಶನಗಳಿಗೆ ಅನುಕೂಲಕರವಾಗಿರಬಹುದು. ಪದೋನ್ನತಿಯ ಸಾಧ್ಯತೆಯೂ ಇದೆ. ಯಾವುದೇ ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ತಂತ್ರಜ್ಞ ಸಲಹೆ ಅಗತ್ಯ. ಉದ್ಯಮಿಗಳು ತಮ್ಮ ವ್ಯಾಪಾರದಲ್ಲಿ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಇದು ಸೂಕ್ತ ದಿನ. ಸಂಪರ್ಕ ವಿಸ್ತರಣೆಗೆ ಮತ್ತು ಡಿಜಿಟಲ್ ವಾಣಿಜ್ಯದಲ್ಲಿ ಚಟುವಟಿಕೆಗಳಿಗೂ ಉತ್ತಮ ದಿನ. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಕಂಡುಬರುವ ಸಾಧ್ಯತೆ ಇದೆ. ಇತ್ತೀಚೆಗೆ ಮಾಡಿದ ಯಾವುದೇ ವ್ಯವಹಾರಗಳ ಲಾಭಶೀಲತೆ ಕುರಿತು ಇಂದು ಸ್ಪಷ್ಟ ಮಾಹಿತಿ ದೊರೆಯಬಹುದು. ಉಳಿಸುವ ನೀತಿಯನ್ನು ಅನುಸರಿಸುವುದು ಬಹು ಉಪಯುಕ್ತ. ದಿನಚರಿಯ ಖರ್ಚುಗಳಲ್ಲಿ ನಿಯಂತ್ರಣ ಇರಬೇಕು. ಆನ್ಲೈನ್ ಖರೀದಿಗಳಿಂದ ದೂರವಿರುವುದು ಉತ್ತಮ. ಲಘು ಹೂಡಿಕೆಗೆ ಇದು ಸೂಕ್ತ ಸಮಯ, ಆದರೆ ದೊಡ್ಡ ಬಂಡವಾಳ ಹೂಡಿಕೆಗೆ ಇಂದು ಕಾಲ ಸರಿಯಲ್ಲ. ವೈವಾಹಿಕ ಜೋಡಿಯರಲ್ಲಿ ಹಣಕಾಸು ಸಂಭಾಷಣೆಗಳಲ್ಲಿ ಸ್ಪಷ್ಟತೆ ಮತ್ತು ಸಂಯಮ ಅಗತ್ಯ. ಕುಟುಂಬದ ಉಳಿಯುವ ಮೊತ್ತಗಳನ್ನು ಸೂಕ್ತವಾಗಿ ನಿರ್ವಹಿಸಿ. ಇನ್ನು ವೀಕ್ಷಕರೇ, ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದಿನ ದಿನ ನಿರಂತರ ಚಿಂತೆ ಮತ್ತು ಹೆಚ್ಚು ಮಾತನಾಡುವ ಹವ್ಯಾಸದಿಂದ ಗಂಟಲು, ತಲೆನೋವು ಅಥವಾ ತಾಣಿಗೆ ಸಂಬಂಧಿಸಿದ ಸೌಮ್ಯ ಸಮಸ್ಯೆಗಳಾಗಬಹುದು. ಸಂಯಮಿತ ಆಹಾರ, ಸಮಯಕ್ಕೆ ವಿಶ್ರಾಂತಿ ಹಾಗೂ ನಿರಂತರ ನೀರಿನ ಸೇವನೆಯಿಂದ ಇದರ ನಿವಾರಣೆಯಾಗಬಹುದು. ದೀರ್ಘಕಾಲ ಕೂತಿರುವ ಅಥವಾ ಕಂಪ್ಯೂಟರ್ ಬಳಕೆಯಾದವರಿಗೆ ಕಣ್ಣು, ಬೆನ್ನು ನೋವಿನಂತಹ ಸಮಸ್ಯೆಗಳು ಕಾಣಿಸಬಹುದು. ಚಲನೆ, ತಂಗಾಳಿಯಲ್ಲಿ ನಡೆದಾಡುವಿಕೆ ಮತ್ತು ನಿತ್ಯ ವ್ಯಾಯಾಮ ಅಗತ್ಯ. ಮಾನಸಿಕ ಆರಾಮಕ್ಕಾಗಿ ಸುಗಮ ಸಂಗೀತ ಅಥವಾ ಧ್ಯಾನ ಸಹಾಯಕರಾಗಬಹುದು. ಯೋಗ ಅಥವಾ ಪ್ರಾಣಾಯಾಮದಿಂದ ಇಂದು ಶಕ್ತಿಯ ಪುನಃಸ್ಥಾಪನೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಹಾಗೂ ಸಂಬಂಧಗಳ ವಿಷಯದಲ್ಲಿ ಇಂದಿನ ದಿನ ಕೌಟುಂಬಿಕವಾಗಿ ನೆಮ್ಮದಿ ಹಾಗೂ ಸಮವಸ್ತ್ರತೆ ತರಬಹುದು. ಸಂಭಾಷಣೆಯಲ್ಲಿ ಚುರುಕುತನವಿದ್ದರೂ ಸಹ ಸಹನೆ ಮತ್ತು ಗೌರವದಿಂದ ನೀವು ಸಂಬಂಧ ಬಲಪಡಿಸಬಹುದು. ಪತ್ನಿ ಪತಿಯೊಂದಿಗೆ ಮನಸೂರೆಗೊಳ್ಳುವ ರೀತಿಯಲ್ಲಿ ಮಾತುಕತೆ ನಡೆಯಲಿದೆ. ಹಿರಿಯರ ಸಲಹೆ ವ್ಯಾಲ್ಯೂಯೇಬಲ್ ಆಗಿರಲಿದೆ. ಮಕ್ಕಳ ಬಗ್ಗೆ ಆತಂಕ ಇರುವುದು ಸಹಜ, ಆದರೆ ಪ್ರೀತಿಯಿಂದ ಬೆಂಬಲ ನೀಡುವುದು ಮುಖ್ಯ. ತಮ್ಮ ಮಾತುಗಳು ಕೆಲವು ಸಮಯದಲ್ಲಿ ತಪ್ಪಾಗಿ ಅರ್ಥವಾಯಿತಾದರೂ ಸಹ ಸ್ಪಷ್ಟನೆ ನೀಡಿದರೆ ಸಮಸ್ಯೆ ಬಗೆಹರಿಯಬಹುದು. ವಿವಾಹದ ಯೋಚನೆಯಲ್ಲಿರುವವರಿಗೆ ಹೊಸ ಪರಿಚಯಗಳ ಮೂಲಕ ಮುನ್ನಡೆಯ ದಿನವಿದು. ವೀಕ್ಷಕರೇ, ನೀವು ಇಂದಿನ ಮಂಗಳವಾರದ ಆಧ್ಯಾತ್ಮಿಕ ಶಕ್ತಿ ನಿಮ್ಮ ಚೈತನ್ಯವನ್ನು ಪುನಃಸ್ಥಾಪಿಸಬಹುದು. ಹನುಮಾನ್ ಚಾಲೀಸಾ ಪಠಣ ನಿಮ್ಮ ಭಯ ಮತ್ತು ಅಶಾಂತತೆಯನ್ನು ದೂರ ಮಾಡುವ ಶಕ್ತಿ ನೀಡುತ್ತದೆ. ಓಂ ರಾಮದೂತಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸಿ. ನಿಮ್ಮ ಮನಸ್ಸು ಸ್ಪಷ್ಟವಾಗಿ ತೀರ್ಮಾನ ತೆಗೆದುಕೊಳ್ಳಲು ಅನುಕೂಲವಾಗುತ್ತದೆ.
ಬೆಳಿಗ್ಗೆ ಪುಷ್ಪ, ಅಕ್ಷತೆ, ತುಳಸಿ ಇತ್ಯಾದಿಗಳಿಂದ ಹನುಮಂತನ ಆರಾಧನೆ ಮಾಡಿ ಹಾಲು ಅಥವಾ ಬೆಲ್ಲದ ನೈವೇದ್ಯವನ್ನರ್ಪಿಸಿ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಯ ಚುರುಕುತನ, ಮಾತುಗಳ ಪರಿಣಾಮ ಮತ್ತು ಚಂಚಲತೆಯ ಸಂಕೇತ. ಈ ಸಂಖ್ಯೆ ಇಂದು ನಿಮಗೆ ಹೊಸ ಬುದ್ಧಿಚಾತುರ್ಯದಿಂದ ಕಾರ್ಯಸಾಧನೆ ಮಾಡಲು ಪೂರಕವಾಗಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಸಮತೋಲನ, ನವೀನತೆ ಮತ್ತು ಸದುಪಯೋಗದ ಬಣ್ಣ. ಈ ಬಣ್ಣ ಇಂದು ನಿಮಗೆ ಶಾಂತಿ ಮತ್ತು ಚೈತನ್ಯ ನೀಡಬಹುದು. ಶುಭ ಸಮಯ ಮಧ್ಯಾಹ್ನ 12:05 ರಿಂದ ಮಧ್ಯರಾತ್ರಿ 2:25 ರವರೆಗೆ. ಈ ಸಮಯದಲ್ಲಿ ಆಲೋಚನೆಗಳು ಸ್ಪಷ್ಟವಾಗಿ ಕಾರ್ಯರೂಪಕ್ಕೆ ಬರಬಹುದು. ಮಹತ್ವದ ಚಟುವಟಿಕೆಗಳು ಅಥವಾ ಸಂವಾದಗಳಿಗಾಗಿ ಈ ಕಾಲಾವಕಾಶ ಉಪಯುಕ್ತ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಹೇಳುವುದು ಅಂದರೆ ಇಂದು ನಿಮ್ಮ ಆಂತರಿಕ ಭಾವನೆಗಳು, ಸ್ನೇಹ ಮತ್ತು ನಿಷ್ಠೆಯುಳ್ಳ ನಡವಳಿಕೆ ನಿಮಗೆ ಪ್ರಮುಖವಾಗುತ್ತವೆ. ಚಂದ್ರನ ಪ್ರಭಾವದಿಂದಾಗಿ ಭಾವನಾತ್ಮಕ ಸಮತೋಲನವು ಅಗತ್ಯವಾಗಲಿದೆ. ದಿನದ ಆರಂಭದಲ್ಲಿ ಸ್ವಲ್ಪ ಮನಸ್ಥಿತಿಯಲ್ಲಿ ಗೊಂದಲ ಇದ್ದರೂ ಮಧ್ಯಾಹ್ನದ ನಂತರ ಚೈತನ್ಯ ಹಾಗೂ ಸ್ಪಷ್ಟತೆಯು ನಿಮ್ಮನ್ನು ಆವರಿಸಲಿದೆ. ನಿಮ್ಮ ಮನೆಯವರಿಗಾಗಿ ಮತ್ತು ಸಮುದಾಯದ ಕಲ್ಯಾಣಕ್ಕಾಗಿ ನೀವು ತ್ಯಾಗಮಯ ಮನೋಭಾವದಿಂದ ಕಾರ್ಯನಿರ್ವಹಿಸಬಹುದು. ನಿಮ್ಮ ಮಾತುಗಳು ಪ್ರೇರಣಾದಾಯಕವಾಗಿದ್ದು ಇತರರ ಮನಸ್ಸಿನಲ್ಲಿ ನಂಬಿಕೆಯನ್ನು ಉಂಟುಮಾಡುವ ಸಾಮರ್ಥ್ಯ ಹೊಂದಿರುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ ಅಂದರೆ ಉದ್ಯೋಗದ ಕ್ಷೇತ್ರದಲ್ಲಿ ಇಂದು ಸುಧಾರಣೆಯ ಲಕ್ಷಣಗಳು ಸ್ಪಷ್ಟವಾಗುತ್ತವೆ. ಮುಂಚಿನ ದಿನಗಳಲ್ಲಿ ಮಾಡಿದ ಪರಿಶ್ರಮಕ್ಕೆ ಫಲ ದೊರೆಯುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ ಬದಲಾಗುತ್ತದೆ. ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವ ಅವಕಾಶಗಳು ಬರುತ್ತವೆ. ಕೆಲವರಿಗೆ ವರ್ಗಾವಣೆ ಅಥವಾ ಹೊಸ ಪೋಸ್ಟಿಂಗ್ ಬಗ್ಗೆ ತಿಳಿವಳಿಕೆ ದೊರೆಯಬಹುದು. ಹಿರಿಯರಿಂದ ಮೆಚ್ಚುಗೆ ಸಿಗಬಹುದು. ಆದರೆ ಹೆಚ್ಚು ಅಭಿಮಾನ ವ್ಯಕ್ತಪಡಿಸದೆ ಶಾಂತಿಯುತವಾಗಿ ಕಾರ್ಯನಿರ್ವಹಿಸುವುದು ಉತ್ತಮ. ದೀರ್ಘಕಾಲಿಕ ಯೋಜನೆಗಳನ್ನು ಪ್ರಾರಂಭಿಸಲು ಈ ದಿನ ಪೂರಕ. ಸರ್ಕಾರ ಅಥವಾ ಸಾರ್ವಜನಿಕ ಇಲಾಖೆಯ ಸಂಬಂಧಿತ ಕೆಲಸಗಳಲ್ಲಿ ನಿರ್ಣಾಯಕ ಬೆಳವಣಿಗೆಗಳು ಸಾಧ್ಯ. ಉದ್ಯಮಸ್ಥರು ಹೊಸ ಗ್ರಾಹಕರನ್ನು ಆಕರ್ಷಿಸಲು ಉತ್ತಮ ಸೌಲಭ್ಯವನ್ನು ಇವತ್ತು ಸದುಪಯೋಗಪಡಿಸಿಕೊಳ್ಳಬಹುದು. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಚಾರದಲ್ಲಿ ಇಂದು ಧನ ಲಾಭದ ಸಾಧ್ಯತೆಗಳಿರುವ ದಿನವಿದು. ಸಾಲಗಳ ಕಡಿತ ಅಥವಾ ಹಳೆ ಬಾಕಿಗಳ ವಸೂಲಿ ಸಾಧ್ಯ. ಆರ್ಥಿಕವಾಗಿ ನಿಧಾನವಾಗಿ ಸ್ಥಿರತೆ ಬರುವ ದಿನ. ಹೂಡಿಕೆಗಳ ಬಗ್ಗೆ ಮನಪೂರ್ವಕ ಪರಿಶೀಲನೆ ಮಾಡುವ ಸಮಯ ಇದಾಗಿದೆ. ಅನಾವಶ್ಯಕ ಖರ್ಚುಗಳ ನಿಯಂತ್ರಣ ಅಗತ್ಯ. ಮನೆಯ ಬಜೆಟ್ ಯೋಜನೆಯಲ್ಲಿ ಕಟ್ಟಿನ ಸಮತೋಲನ ಇರಲಿ. ಕುಟುಂಬದ ಸದಸ್ಯರೊಂದಿಗೆ ಹಣಕಾಸು ಸಂಬಂಧಿತ ನಿರ್ಧಾರಗಳನ್ನು ಸಮಾಲೋಚನೆ ಮಾಡಿ ತೆಗೆದುಕೊಳ್ಳುವುದು ಉತ್ತಮ. ಆಭರಣ ಖರೀದಿ ಅಥವಾ ಮನೆ ಸಂಬಂಧಿತ ಖರ್ಚುಗಳಿಗೆ ಇಂದು ಯೋಚನೆ ಆರಂಭವಾದರೂ ಖರೀದಿಗೆ ತಡ ಮಾಡುವುದು ಉತ್ತಮ. ಇನ್ನು ವೀಕ್ಷಕರೇ, ಆರೋಗ್ಯದ ವಿಷಯದಲ್ಲಿ ಇಂದು ಆರೋಗ್ಯದಲ್ಲಿ ಚಿಂತೆಗೊಳಗಾಗುವಂತಹ ತೀವ್ರ ಸಮಸ್ಯೆಗಳಿಲ್ಲ. ಆದರೆ ಅನಾವಶ್ಯಕ ಒತ್ತಡ ಅಥವಾ ಹೆಚ್ಚು ಹೊಣೆಯು ದೈಹಿಕವಾಗಿ ಸುಸ್ತು ಉಂಟು ಮಾಡಬಹುದು. ಆಲಸ್ಯ ಮತ್ತು ಒತ್ತಡವು ಜತೆಯಾದರೆ ತಲೆನೋವು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ. ಹಗುರವಾದ ಆಹಾರ, ನೀರಿನ ಹೆಚ್ಚಿನ ಸೇವನೆ ಮತ್ತು ತಾಜಾ ಹಣ್ಣುಗಳ ಸೇವನೆಯು ಲಾಭಕಾರಿ. ಮಾನಸಿಕ ನೆಮ್ಮದಿಗೆ ಪ್ರಭಾತ ನಡೆಯಾಟ ಅಥವಾ ಧ್ಯಾನ ಉಪಯುಕ್ತ. ನಿದ್ರೆ ಸಾಕಷ್ಟು ಪಡೆಯುವುದು ಬಹುಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಹಾಗೂ ಸಂಬಂಧಗಳ ವಿಷಯದಲ್ಲಿ ಇಂದಿನ ದಿನವು ಕೌಟುಂಬಿಕ ಸಂಬಂಧಗಳ ಪೋಷಣೆಗೆ ಬಹಳ ಸೂಕ್ತ. ನಿಮ್ಮ ಶ್ರದ್ಧೆ ಮತ್ತು ಪ್ರೀತಿ ಸಂಬಂಧಗಳ ಬಲವನ್ನು ಹೆಚ್ಚಿಸುತ್ತವೆ. ಮನೆಯವರೊಂದಿಗೆ ಸಮಾಲೋಚನೆ ಮಾಡುವ ಸಂದರ್ಭಗಳು ಬರುತ್ತವೆ. ಮದುವೆಯಾದವರು ತಮ್ಮ ಪತಿಯೊಂದಿಗೆ ಉತ್ತಮ ಕಾಲ ಕಳೆಯುವರು. ಹಿರಿಯರ ಆಶೀರ್ವಾದವು ಮುಂದಿನ ನಿರ್ಧಾರಗಳಿಗೆ ಮಾರ್ಗದರ್ಶನ ನೀಡಲಿದೆ. ಸ್ನೇಹಿತರು ಅಥವಾ ಸಂಬಂಧಿಕರೊಂದಿಗೆ ಭೇಟಿಯಾಗುವ ಅವಕಾಶ. ಹಿಂದಿನ ಸಣ್ಣ ಭೇದ ಭಾವಗಳು ಇಲ್ಲಿಯೇ ನಿವಾರಣೆಯಾಗಬಹುದು. ಪ್ರೀತಿ ಸಂಬಂಧಗಳಲ್ಲಿ ನಂಬಿಕೆಯ ಸ್ಥಾಪನೆಗೆ ಇದು ಸೂಕ್ತ ದಿನ. ವೀಕ್ಷಕರೇ, ನೀವು ಇಂದಿನ ದಿನ ಧ್ಯಾನ, ಪೂಜೆ ಮತ್ತು ಆರಾಧನೆಗೆ ಸುಸಾಧ್ಯ. ಮನಸ್ಸಿನಲ್ಲಿ ತೀವ್ರವಾದ ಶಾಂತಿಗೆ ಬಯಕೆ ಇರುವುದು ಸಹಜ. ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 108 ಬಾರಿ ಪಠಿಸುವುದರಿಂದ ಮನಸ್ಸಿನಲ್ಲಿ ನಂಬಿಕೆ ಮತ್ತು ಶಕ್ತಿಯ ಉಕ್ಕು ತರುವ ಸಾಧ್ಯತೆ. ಬೆಳಿಗ್ಗೆ ತಂಪಾದ ನೀರಿನಲ್ಲಿ ಸ್ನಾನ ಮಾಡಿ ತುಳಸಿದಳಿಗೆ ಪೂಜೆ ಸಲ್ಲಿಸಿ. ದೇವಾಲಯದ ಪ್ರವೇಶ ಅಥವಾ ಗೃಹದೇವರ ಆರಾಧನೆ ಇಂದು ನಿಮ್ಮ ಮನಸ್ಸನ್ನು ಬೆಳಗಿಸಲಿದೆ. ಗೀತಾ ಪಾಠ ಅಥವಾ ವಿಷ್ಣು ಸಹಸ್ರನಾಮ ಪಠಣವು ಶ್ರದ್ಧಾ ತುಂಬಿದ ದಿನವನ್ನು ರೂಪಿಸುತ್ತದೆ. ಅದೃಷ್ಟದ ಸಂಖ್ಯೆ 2. ಇದು ಚಂದ್ರನ ಸಂಕೇತವಾದ ಸಂಖ್ಯೆ. ಭಾವನೆ, ಸಹಾನುಭೂತಿ ಹಾಗೂ ಸಮರ್ಪಣೆಯ ಪ್ರತೀಕ. ಈ ಸಂಖ್ಯೆ ಇಂದು ನಿಮ್ಮ ನಿಷ್ಕಳಂಕ ನಡವಳಿಕೆಗೆ ಶಕ್ತಿಯ ಉಕ್ಕು ನೀಡಲಿದೆ. ಅದೃಷ್ಟದ ಬಣ್ಣ ಬೂದು ಬಣ್ಣ. ಈ ಬಣ್ಣ ಶಾಂತಿ, ಸಮತೋಲನ ಮತ್ತು ಆಂತರಿಕ ಸ್ಪಷ್ಟತೆಯ ಪ್ರತೀಕ. ಇಂದು ಈ ಬಣ್ಣ ನಿಮ್ಮ ಸ್ತಬ್ಧ ಚಿಂತನೆಗೆ ಬೆಳಕು ನೀಡಬಹುದು. ಶುಭ ಸಮಯ
ಸಂಜೆ ಬೆಳಗಿನ ಜಾವ 4:15 ಬೆಳಗ್ಗೆ 6:30 ಈ ಸಮಯದಲ್ಲಿ ನೀವು ಮಾಡುವ ಪ್ರತಿಯೊಂದು ಕಾರ್ಯಕ್ಕೆ ಚೈತನ್ಯ ಹಾಗೂ ಯಶಸ್ಸಿನ ಆವರಣವಿರುತ್ತದೆ. ನವೀನ ಕಾರ್ಯಾರಂಭ ಅಥವಾ ಕುಟುಂಬ ಸಭೆಗಳಿಗಾಗಿ ಅತ್ಯುತ್ತಮ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ವೈಯಕ್ತಿಕ ಶಕ್ತಿ, ಆತ್ಮವಿಶ್ವಾಸ ಮತ್ತು ನಾಯಕತ್ವ ಗುಣಗಳನ್ನು ಸೂಕ್ತವಾಗಿ ಬಳಸಿಕೊಳ್ಳುವ ದಿನವಿದು. ನಿಮ್ಮ ಒಳಗಿನ ಉತ್ಸಾಹ, ನಿಷ್ಠೆ ಮತ್ತು ಪ್ರಭಾವಶಾಲಿ ವ್ಯಕ್ತಿತ್ವದಿಂದ ಸುತ್ತಲಿನವರು ನಿಮಗೆ ಸೆಳೆತಗೊಳ್ಳುತ್ತಾರೆ. ಈ ದಿನದಲ್ಲಿ ನಿಮ್ಮ ಮಾತುಗಳು ಹೆಚ್ಚು ಪ್ರಭಾವ ಬೀರುವ ಸಾಧ್ಯತೆ ಇರುವುದರಿಂದ ಎಲ್ಲದಕ್ಕೂ ಮುಂಚೆ ಮಾತಿನ ನಿಯಂತ್ರಣ ಅನಿವಾರ್ಯ. ಮಂಗಳವಾರದ ಮಂಗಳ ಗ್ರಹದ ಶಕ್ತಿ ನಿಮ್ಮ ಕ್ರಿಯಾಶೀಲತೆಯನ್ನು ಉತ್ಕೃಷ್ಟಗೊಳಿಸುತ್ತಿದ್ದು, ಈ ದಿನ ಹೊಸ ಪ್ರಯತ್ನಗಳಿಗೆ ಪ್ರೇರಣೆ ನೀಡಬಹುದು. ಕೆಲವರಿಗೆ ದಿನದ ಮಧ್ಯಭಾಗದಲ್ಲಿ ಆಕಸ್ಮಿಕ ಆವೇಶ ಅಥವಾ ಸಿಟ್ಟಿನ ಪ್ರವೃತ್ತಿಯು ಸಮಸ್ಯೆ ಉಂಟುಮಾಡುವ ಸಾಧ್ಯತೆ ಇದೆ. ಆದ್ದರಿಂದ ತಾಳ್ಮೆಯು ಯಶಸ್ಸಿಗೆ ದಾರಿ ತೋರಿಸುವ ತಂತ್ರ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ತೀಕ್ಷ್ಣ ದೃಷ್ಟಿ, ನೇತೃತ್ವ ಸಾಮರ್ಥ್ಯ ಹಾಗೂ ಸಮಯ ನಿರ್ವಹಣೆ ಮೆಚ್ಚುಗೆಗೆ ಪಾತ್ರವಾಗುತ್ತವೆ. ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ, ಯೋಜನೆಗಳು ಅಥವಾ ನೂತನ ಗುರಿಗಳ ನಿರ್ಧಾರ ಸಾಧ್ಯ. ಕೆಲವರಿಗೆ ಬದಲಾವಣೆ ಅಥವಾ ವರ್ಗಾವಣೆ ಕುರಿತು ಚರ್ಚೆಗಳಾಗಬಹುದು. ವೃತ್ತಿ ಬದಲಿ ಚಿಂತಿಸುತ್ತಿರುವವರಿಗೆ ಹೊಸ ಅವಕಾಶಗಳು ಕಾಗದದ ಮೇಲೆ ಬರಬಹುದು. ಆದರೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವುದು ಮುಂದಿನ ದಿನಗಳಿಗೆ ಒತ್ತಿಡಿ. ನೇರ ಮಾತು ಮತ್ತು ಶಿಷ್ಟಾಚಾರ ಈ ದಿನ ಉದ್ಯೋಗದಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ. ಉದ್ಯಮಿಗಳಿಗಾಗಿ ಇಂದು ಹೊಸ ಪಾಲುದಾರಿಕೆಗಳು ಅಥವಾ ಗ್ರಾಹಕರೊಂದಿಗೆ ನಿರ್ಣಾಯಕ ಮಾತುಕತೆ ನಡೆಯಬಹುದಾದ ಯೋಗವಿದೆ. ಹೊಸ ಯೋಜನೆ ಆರಂಭಿಸಲು ಚಿಂತನೆ ಮಾಡಬಹುದಾದ ಕಾಲ. ಆದರೆ ಖರ್ಚು ಮತ್ತು ಲಾಭದ ಅನುಪಾತದ ಬಗ್ಗೆ ಸ್ಪಷ್ಟ ವಿಶ್ಲೇಷಣೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ಇಂದಿನ ದಿನ ಸಮತೋಲನದ ಅಗತ್ಯವಿದೆ. ಕೆಲವು ಅನಿರೀಕ್ಷಿತ ಖರ್ಚುಗಳು, ಮುಖ್ಯವಾಗಿ ಮನೆಯ ತುರ್ತು ಅಗತ್ಯಗಳು, ಮಕ್ಕಳ ಶಿಕ್ಷಣ ಅಥವಾ ವಾಹನ ಸಂಬಂಧಿತ ಎದುರಾಗಬಹುದು. ಆದ್ದರಿಂದ ಮಿತವ್ಯಯ ಅತ್ಯಂತ ಉಪಯುಕ್ತ. ಹಳೆಯ ಬಾಕಿಗಳ ವಾಪಸ್ಸಾಗುವ ಸಾಧ್ಯತೆ ಇದೆ. ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳೊಂದಿಗೆ ಇದ್ದ ವ್ಯವಹಾರಗಳಲ್ಲಿ ಪ್ರಗತಿ ಕಾಣಬಹುದು. ಹೂಡಿಕೆಗೆ ಯೋಚಿಸುತ್ತಿರುವವರು ಇಂದಿನ ದಿನದಲ್ಲಿ ತಜ್ಞರ ಸಲಹೆ ಪಡೆದು ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ದಿನ ಆರೋಗ್ಯದಲ್ಲಿ ಇಂದು ದೇಹದ ಉಷ್ಣತೆಯ ನಿಯಂತ್ರಣ, ಜೀರ್ಣಕ್ರಿಯೆ ಮತ್ತು ಮೂಳೆ ಸಂಧಿ ಸಮಸ್ಯೆಗಳತ್ತ ಗಮನ ಹರಿಸುವ ಅಗತ್ಯವಿದೆ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗದಿರಿ. ನಿಮ್ಮ ಆಹಾರ ಕ್ರಮ ಸರಿಯಾದಂತೆ ಇರಲಿ. ಮನಸ್ಸಿನಲ್ಲಿ ಕೆಲವರು ಆಲಸ್ಯ ಅಥವಾ ಆತ್ಮಸಂಶಯ ಅನುಭವಿಸಬಹುದು. ಇದರ ನಿವಾರಣೆಗೆ ಯೋಗ, ಪ್ರಾಣಾಯಾಮ ಹಾಗೂ ಶಾಂತ ಜಪ ಉತ್ತಮ ಮಾರ್ಗ. ಆಯಾಸದ ಕೆಲಸದಿಂದ ದೂರವಿರಿ. ಹೆಚ್ಚಿನ ದೇಹಶ್ರಮ ಬೇಡ. ಜೀವನ ಶೈಲಿಗೆ ಸರಿಹೊಂದುವ ನಿದ್ರೆ, ನೀರಿನ ಸೇವನೆ ಮತ್ತು ದಿನಚರಿ ಅನುಸರಿಸುವುದರಿಂದ ಶಕ್ತಿ ಮರುಸ್ಥಾಪನೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಷಯಕ್ಕೆ ಬಂದರೆ, ಈ ದಿನ ಕುಟುಂಬದ ಸದಸ್ಯರೊಂದಿಗೆ ಸಂಬಂಧ ಸುಗಮವಾಗಿ ಸಾಗುತ್ತದೆ. ಪತ್ನಿ ಪತಿಯೊಂದಿಗೆ ಆತ್ಮೀಯ ಸಂವಾದ, ಮಕ್ಕಳಿಗೆ ಮಾರ್ಗದರ್ಶನ, ಹಿರಿಯರ ಸೇವೆಯು ಸಂತೋಷದ ಅನುಭವ ಉಂಟುಮಾಡುತ್ತದೆ. ಮನೆಯ ಚಿಕ್ಕ ಪ್ರಮಾಣದ ಕಲಹವೊಂದು ನಿಮ್ಮ ಧೈರ್ಯ, ಶ್ರದ್ಧೆಯಿಂದ ಶಮನಗೊಳ್ಳಬಹುದು. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಸಂವಾದವನ್ನು ಹೆಚ್ಚು ಸಮಯ ನೀಡಿ, ಏಕೆಂದರೆ ನಿಮ್ಮ ಬಿಸಿನೆಸ್ ಅಥವಾ ಕೆಲಸದ ಒತ್ತಡದಿಂದ ಕೆಲವು ಅಸಮಾಧಾನಗಳು ಉದ್ಭವಿಸಬಹುದು. ನಿಮ್ಮ ಸಹಾನುಭೂತಿಯ ಧೋರಣೆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಅಪರಿಚಿತ ಸಂಬಂಧಿಕರಿಂದ ಸಹಕಾರ ದೊರೆಯುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಿಂದಾಗಿ ಇಂದು ಹನುಮಂತನ ಆರಾಧನೆ ಅತ್ಯಂತ ಶ್ರೇಷ್ಠ. ನಿಮ್ಮ ಮನಸ್ಸಿಗೆ ಶಕ್ತಿ, ಧೈರ್ಯ ಮತ್ತು ನಿರ್ಧಾರ ಶಕ್ತಿ ಬರುವುದಕ್ಕಾಗಿ ಈ ಕೆಳಗಿನ ಮಂತ್ರವನ್ನು ಜಪಿಸುವುದು ಉತ್ತಮ. ಓಂ ಅಂ ಅಂಗಾರಕಾಯ ನಮಃ. ಈ ಮಂತ್ರವನ್ನು 37 ಅಥವಾ 53 ಬಾರಿ ಜಪಿಸಿ. ಹನುಮಂತ ದೇವರಿಗೆ ಸಿಂಧೂರ, ತುಳಸಿ ಮಾಲೆ ಅರ್ಪಿಸಿ. ತಿಂಡಿಯಲ್ಲಿ ತಂಬಿತ ಅಥವಾ ಬೇಸನ್ ಲಡ್ಡು ನೈವೇದ್ಯ ಅರ್ಪಿಸಿ. ಹನುಮಂತನ ದಾಸೋಹಿಗಳಿಗೆ ಸೇವೆ ಸಲ್ಲಿಸಿದರೆ ಶಕ್ತಿಯು ಹೆಚ್ಚುತ್ತದೆ. ಬಡವರಿಗೆ ಕಚ್ಚಿ ಎಣ್ಣೆ ಅಥವಾ ಕೆಂಪು ಬಟ್ಟೆ ದಾನ ಮಾಡುವುದು ಶುಭಕಾರಕ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಮಂಗಳ ಗ್ರಹದ ಶಕ್ತಿ ಹಾಗೂ ಕರ್ಮದ ಚುರುಕುತನವನ್ನು ಸೂಚಿಸುತ್ತದೆ. ಈ ಸಂಖ್ಯೆ ಇಂದು ನಿಮ್ಮ ನಿರ್ಧಾರಗಳಲ್ಲಿ ಧೈರ್ಯ ಮತ್ತು ಕ್ರಿಯಾತ್ಮಕತೆಯನ್ನು ಉಂಟುಮಾಡಬಲ್ಲದು. ಈ ಸಂಖ್ಯೆಯೊಂದಿಗೆ ನಂಬಿಕೆಯ ಶಕ್ತಿ ಬೆಳೆಸಿ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ನಿಮ್ಮಲ್ಲಿ ಆತ್ಮವಿಶ್ವಾಸ, ಶಕ್ತಿ ಹಾಗೂ ಸ್ಪಷ್ಟತೆ ತರಲಿದೆ. ಈ ಬಣ್ಣದ ಉಡುಪು ಅಥವಾ ಹೂವಿನ ಬಳಕೆ ಇಂದಿನ ದಿನದಲ್ಲಿ ನಿಮಗೆ ಧೈರ್ಯ ಹಾಗೂ ಯಶಸ್ಸು ತರುತ್ತದೆ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11:15.
ಈ ಸಮಯದಲ್ಲಿ ಹನುಮಂತ ಆರಾಧನೆ, ವ್ಯಾವಹಾರಿಕ ನಿರ್ಧಾರಗಳು ಅಥವಾ ಮನೆಯ ಪ್ರಮುಖ ಕೆಲಸಗಳನ್ನು ಮಾಡುವುದು ಉತ್ತಮ. ಈ ಸಮಯದ ಶಕ್ತಿಯು ಜಾತಕರ ಮನಸ್ಸನ್ನು ಸ್ಥಿರಗೊಳಿಸುತ್ತವೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ಶ್ರದ್ಧೆ, ಸತತ ಪರಿಶ್ರಮ ಹಾಗೂ ವಿಶ್ಲೇಷಣಾತ್ಮಕ ಚಿಂತನೆಯಿಂದ ತಮ್ಮ ದಿನವನ್ನು ಸಮೃದ್ಧಗೊಳಿಸಬಹುದು. ನಿಮ್ಮ ನೈಪುಣ್ಯತೆ, ಕಠಿಣ ಪರಿಶ್ರಮ ಹಾಗೂ ಶಿಸ್ತು ಪಾಲನೆಯಿಂದ ನೀವು ಸುತ್ತಲಿನವರಲ್ಲಿ ನಂಬಿಕೆಯನ್ನು ಗೆಲ್ಲುತ್ತೀರಿ. ದಿನದ ಪ್ರಾರಂಭದಲ್ಲಿ ಅಲ್ಪ ಗೊಂದಲಗಳು ಎದುರಾದರೂ ಮಧ್ಯಾಹ್ನದ ನಂತರ ಶ್ರೇಷ್ಠ ಫಲಿತಾಂಶಗಳು ತರುವ ಸಾಧ್ಯತೆ ಹೆಚ್ಚಾಗಿದೆ. ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಿಂದ ಮನಸ್ಸಿನಲ್ಲಿ ಶಕ್ತಿ, ಧೈರ್ಯ ಮತ್ತು ಸ್ಪಷ್ಟತೆ ಮೂಡುತ್ತದೆ. ಆದರೆ ಕೋಪ, ಆತುರ ಮತ್ತು ಅಹಂಕಾರದಿಂದ ದೂರವಿರುವುದು ಅಗತ್ಯ. ಧೈರ್ಯ ಹಾಗೂ ವಿವೇಕದಿಂದ ನಡೆಸಿದ ಕಾರ್ಯಗಳು ಯಶಸ್ಸನ್ನು ತರುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಕೆಲಸದ ಒತ್ತಡವಿದ್ದರೂ ಅದನ್ನು ಸಮಯನಿಷ್ಠೆಯಿಂದ, ಶಿಸ್ತಿನಿಂದ ನೀವು ಸಮರ್ಥವಾಗಿ ನಿರ್ವಹಿಸಬಹುದು. ಮೇಲಧಿಕಾರಿಗಳ ದೃಷ್ಟಿಯಲ್ಲಿ ನಿಮಗೆ ಒಳ್ಳೆಯ ಹೆಸರು ಸಿಗಬಹುದು. ಕೆಲವುವರಿಗೆ ಹೊಸ ಹೊಣೆಗಾರಿಕೆಗಳು ಅಥವಾ ಯೋಜನೆಗಳ ನೇತೃತ್ವದ ಅವಕಾಶಗಳು ದೊರೆಯಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಸಂದರ್ಶನ, ಸಂಪರ್ಕ ಅಥವಾ ಇಂಟರ್ನಲ್ ಒಪ್ಪಂದಗಳ ಸಾಧ್ಯತೆಗಳು ಇದ್ದು ತಯಾರಿ ಸೂಕ್ತವಾಗಿರಬೇಕು. ಸ್ಪರ್ಧಾತ್ಮಕ ಪರಿಸ್ಥಿತಿಯಲ್ಲಿ ನಿಮ್ಮ ವಿಶ್ಲೇಷಣಾ ಶಕ್ತಿ, ಸ್ಪಷ್ಟ ಸಂವಹನ ಮತ್ತು ನಿಷ್ಠೆ ಸ್ಪಷ್ಟವಾಗಿ ಕಾಣಬೇಕು. ಉದ್ಯಮಿಗಳಿಗಾಗಿ ಇಂದು ಲಾಭದ ಅವಕಾಶಗಳ ದಿನವಾಗಿದೆ. ಹೊಸ ಒಪ್ಪಂದಗಳು ಅಥವಾ ಕಂಪನಿ ಪಾಲುದಾರಿಕೆಯಲ್ಲಿ ಪ್ರಗತಿ ಸಾಧ್ಯವಿದೆ. ಆದರೆ ವ್ಯವಹಾರಗಳಲ್ಲಿ ಪ್ರತಿಯೊಂದು ಅಂಶವನ್ನು ಮೌಲ್ಯಮಾಪನ ಮಾಡಿ ನಿರ್ಧಾರ ತೆಗೆದುಕೊಳ್ಳುವುದು ಸೂಕ್ತ. ಲೆಕ್ಕಪತ್ರ, ಬಾಕಿ ಹಣ ವಾಪಸ್ಸು, ವಿತರಣಾ ವ್ಯವಸ್ಥೆ ಇತ್ಯಾದಿ ವಿಚಾರಗಳಲ್ಲಿ ಗಮನ ಹರಿಸಬೇಕಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ವ್ಯಾವಹಾರಿಕ ವಿವೇಕ ಮತ್ತು ನಿಯಂತ್ರಣದ ಅಗತ್ಯವಿದೆ. ಕುಟುಂಬ ಅಥವಾ ಆಪ್ತ ಸಂಬಂಧಿಗಳ ಹಿತಕ್ಕಾಗಿ ಕೆಲವೊಂದು ಖರ್ಚುಗಳು ಅನಿವಾರ್ಯವಾಗಬಹುದು. ಆದರೆ ಈ ಖರ್ಚುಗಳು ನಿಮಗೆ ಲೇಟರ್ ರಿಟರ್ನ್ಸ್ ಕೊಡಬಹುದಾದಂತಹವು. ಹಿಂದಿನ ಹೂಡಿಕೆಗಳು ಅಥವಾ ಉಳಿಸಿಕೊಂಡ ಹಣದಿಂದ ಉತ್ತಮ ಲಾಭದ ಯೋಗವಿದೆ. ಹೊಸ ಹೂಡಿಕೆಗಳಿಗೆ ದಿನ ಸೂಕ್ತವಲ್ಲ. ಬಹುಮಟ್ಟಿಗೆ ದಿನದ ಲೆಕ್ಕಾಚಾರ ಸರಿಯಾಗಿ ನಿರ್ವಹಿಸಿದರೆ ಮುಂಬರುವ ದಿನಗಳಲ್ಲಿ ಶಾಂತಿ ಮತ್ತು ದೃಢತೆ ತರುವಂತಾಗುತ್ತದೆ. ಸಾಲ ಅಥವಾ ಸಾಲದ ಒತ್ತಡವಿರುವವರು ನಿಷ್ಕರ್ಷಾತ್ಮಕ ನಿರ್ಧಾರ ತೆಗೆದುಕೊಳ್ಳುವುದು ಸೂಕ್ತವಲ್ಲ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ಬಗ್ಗೆ ಮಾತನಾಡಿದರೆ, ಇಂದು ದೇಹ ಮತ್ತು ಮನಸ್ಸಿನ ಮೇಲೆ ಹೆಚ್ಚು ಒತ್ತಡ ಬೀಳುವ ಸಾಧ್ಯತೆ ಇದೆ. ತಲೆನೋವು, ಮಣಿಕಟ್ಟು ನೋವು ಅಥವಾ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದಾದ ಯೋಗವಿದೆ. ವಿಳಂಬವಿಲ್ಲದೆ ಸೂಕ್ತ ಪಥ್ಯ ಪಾಲಿಸಿ. ಆಹಾರ, ನಿದ್ರೆ ಮತ್ತು ನೀರಿನ ಸೇವನೆ ಶಿಸ್ತಿನಿಂದ ನಡೆಯಬೇಕು. ದಿನದ ದ್ವಿತೀಯಾರ್ಧದಲ್ಲಿ ಹೊತ್ತದ ಬಿಸಿಲು ಅಥವಾ ಒತ್ತಡದ ಪರಿಸ್ಥಿತಿಯಿಂದ ದೂರವಿರುವುದು ಉತ್ತಮ. ಯೋಗ, ಪ್ರಾಣಾಯಾಮ ಅಥವಾ ದೀಪ ಧ್ಯಾನದಿಂದ ಆರೋಗ್ಯದಲ್ಲಿ ಪುನಶ್ಚೇತನ ಸಾಧ್ಯ. ಸ್ನಾನದಲ್ಲಿ ಔಷಧೀಯ ವಸ್ತುಗಳ ಬಳಕೆ ಅಥವಾ ಎಳ್ಳಿನ ಎಣ್ಣೆ ಮಸಾಜ್ ಶುಭ ಫಲದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಮನೆಯವರು, ಸಂಗಾತಿ ಅಥವಾ ಹಿರಿಯರೊಂದಿಗೆ ಗಂಭೀರವಾದ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಈ ಸಂದರ್ಭಗಳಲ್ಲಿ ಶಾಂತ ವಾಕ್ಚಾತುರ್ಯ, ಸಂಯಮ ಮತ್ತು ಗೌರವಪೂರ್ಣ ನಡೆ ಮೂಲಕ ಭಿನ್ನಾಭಿಪ್ರಾಯಗಳನ್ನು ನಯ ಮಾಡಬಹುದು. ವಿವಾಹಿತರಿಗೆ ತಮ್ಮ ಸಂಗಾತಿಯೊಂದಿಗೆ ಆತ್ಮೀಯತೆಯು ಹೆಚ್ಚುವ, ಪರಸ್ಪರ ಬಾಂಧವ್ಯ ಬಲವರ್ಧನೆಯ ದಿನವಿದು. ಮಕ್ಕಳ ಶಿಕ್ಷಣ, ಆರೈಕೆ ಅಥವಾ ಭವಿಷ್ಯ ಯೋಜನೆಗೆ ಸಂಬಂಧಿಸಿದ ಚರ್ಚೆಗಳು ನಡೆಯಬಹುದು. ಕುಟುಂಬದ ಹಿರಿಯರ ಆಶೀರ್ವಾದದಿಂದ ಇಂದು ಮನಸ್ಸಿಗೆ ನೆಮ್ಮದಿ ಸಿಗುವುದು ಖಚಿತ. ವೀಕ್ಷಕರೇ, ನೀವು ಈ ಮಂಗಳವಾರ ಮಂಗಳ ಗ್ರಹದ ಶಕ್ತಿಗೆ ಶಮನಗೊಳಿಸುವ ಆಧ್ಯಾತ್ಮಿಕ ಕ್ರಮಗಳು ಅತ್ಯಂತ ಫಲಪ್ರದ. ಹನುಮಂತ ದೇವರ ಉಪಾಸನೆ, ಮಾರ್ಗದರ್ಶನ ಅಥವಾ ಪ್ರಸಾದ ಸೇವನೆಯಿಂದ ದೈಹಿಕ ಹಾಗೂ ಮಾನಸಿಕ ಶಕ್ತಿ ದೊರೆಯಬಹುದು. ಈ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಓಂ ಅಂ ಆಂಜನೇಯಾಯ ವಿಘ್ನ ವಿನಾಶಿನೇ ನಮಃ. ಹನುಮಂತ ದೇವಾಲಯಕ್ಕೆ ತೆರಳಿ ಹಾಲು ಅಥವಾ ತುಳಸಿ ಅರ್ಪಿಸಿ. ಬೆಳ್ಳಿಗೆ ಹೂವಿನ ಅರ್ಚನೆ ಅಥವಾ ಹನುಮಂತನ ಚಲನಚಿತ್ರದ ಮುಂದೆ ದೀಪ ಬೆಳಗಿಸಿ ಪ್ರಾರ್ಥನೆ ಮಾಡುವುದು ಉತ್ತಮ. ಇತರರ ಪಾಲಿಗೆ ಉಪಕಾರಮಯ ಕೆಲಸ ಮಾಡುವ ಮೂಲಕ ಮಂಗಳದ ಶಕ್ತಿ ಸಾಧನೆ ಸಾಧ್ಯ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಚಾತುರ್ಯ, ಸಂವಹನ ಶಕ್ತಿ ಹಾಗೂ ಚುರುಕಿನ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನೀವು ಹೆಚ್ಚು ಗಮನ ಆಕರ್ಷಿಸಬಲ್ಲಿರಿ. ಈ ಸಂಖ್ಯೆಯನ್ನು ಕಾರ್ಯಕ್ಷೇತ್ರದಲ್ಲಿ ಬಳಸುವುದು ಲಾಭದಾಯಕ. ಅದೃಷ್ಟದ ಬಣ್ಣ ಹಸಿರು. ಇಂದು ಹಸಿರು ಬಣ್ಣ ನಿಮ್ಮಲ್ಲಿ ಸಮತೋಲನ, ಶಾಂತಿ ಹಾಗೂ ಪ್ರಕೃತಿಯ ಶಕ್ತಿ ತರುತ್ತದೆ. ಹಸಿರು ಬಟ್ಟೆ ಧರಿಸುವುದು ಅಥವಾ ಹಸಿರು ಬಣ್ಣದ ಹೂವು ದೇವರಿಗೆ ಅರ್ಪಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10 ಗಂಟೆ 30 ನಿಮಿಷರವರೆಗೆ.
ಈ ಸಮಯದಲ್ಲಿ ನವೀನ ಕಾರ್ಯ ಪ್ರಾರಂಭ, ದೈವಚಿಂತನೆ ಮತ್ತು ನಿರ್ಧಾರ ಕೈಗೊಳ್ಳುವುದು ಫಲಪ್ರದ. ಮನಸ್ಥಿತಿ ಬಲವಾಗಿರುತ್ತದೆ ಮತ್ತು ಶಕ್ತಿಯ ಮಟ್ಟವು ಗರಿಷ್ಠವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ವೀಕ್ಷಕರೇ, ತುಲಾರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಂಗಳವಾರದ ದಿನವು ತುಲಾರಾಶಿಯವರಿಗೆ ಆತ್ಮವಿಶ್ವಾಸ, ಸಮತೋಲನ ಮತ್ತು ಪರಿಪಕ್ವತೆಯ ದಿನವಾಗಿರುತ್ತದೆ. ನಿಮ್ಮ ಶುದ್ಧ ಮನಸ್ಸು, ಶಾಂತ ಸ್ವಭಾವ ಹಾಗೂ ನ್ಯಾಯಭಾರದ ದೃಷ್ಟಿಕೋನವು ನಿಮಗೆ ಇಂದು ಬಹುಪಾಲು ಸಹಕಾರ ಹಾಗೂ ಗೌರವವನ್ನು ತರಲಿದೆ. ವಿಶೇಷವಾಗಿ ವ್ಯಕ್ತಿತ್ವದ ಕಣ್ಹಿರಿಯುವ ಶಕ್ತಿ ಇಂದಿನ ನಿಮ್ಮ ಪಕ್ವತೆಯಲ್ಲಿ ಮಿಂಚಲಿದೆ. ಚಿಂತನ, ಕಲ್ಪನೆ ಹಾಗೂ ತರ್ಕಬುದ್ಧಿಯೂ ಹೆಚ್ಚಾಗಿರುವ ದಿನವಿದು. ನೀವು ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಲು ಮತ್ತು ಬೇರೆಯವರೊಂದಿಗೆ ಸುಂದರವಾಗಿ ಸಂವಾದ ಮಾಡಲು ಟುಡೇ ಇಸ್ ಫೇವರಬಲ್. ಸಂಯಮದ ಜೊತೆ ನಿರ್ಧಾರ ತೆಗೆದುಕೊಳ್ಳುವುದು ಇವತ್ತಿನ ಕೀಲಿಕಾಯಿ. ವೀಕ್ಷಕರೇ, ಉದ್ಯೋಗ ಮತ್ತು ವೃತ್ತಿ ಬಗ್ಗೆ ಇಂದಿನ ದಿನ ಹೀಗೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇಂದು ಸ್ನೇಹಪೂರ್ಣವಾದ ವಾತಾವರಣವಿದೆ. ಸಹೋದ್ಯೋಗಿಗಳೊಂದಿಗೆ ಜವಾಬ್ದಾರಿಗಳನ್ನು ಹಂಚಿಕೊಳ್ಳುವ ಮೂಲಕ ನಿಮ್ಮ ಬುದ್ಧಿಮತ್ತೆ ಮಿಂಚಲಿದೆ. ಕೆಲವರಿಗೆ ಹಿರಿಯ ಅಧಿಕಾರಿಗಳಿಂದ ಪ್ರೋತ್ಸಾಹ, ಕೆಲಸದಲ್ಲಿ ಬದಲಾವಣೆ ಅಥವಾ ಹೊಸ ಪ್ರಾಜೆಕ್ಟ್ನಲ್ಲಿ ನಾಯಕತ್ವದ ಅವಕಾಶ ದೊರೆಯಬಹುದು. ವಕೀಲರು, ಕಲಾವಿದರು, ಪರಾಮರ್ಶಕರು ಅಥವಾ ಬೋಧಕರು ತಮ್ಮ ಕೆಲಸದಲ್ಲಿ ಹೆಚ್ಚು ತೃಪ್ತಿ ಪಡೆಯುವ ದಿನವಿದು. ಉದ್ಯೋಗ ಬದಲಾವಣೆಗೆ ಯೋಚಿಸುತ್ತಿದ್ದರೆ ಇಂದಿನ ದಿನದ ಸಂದರ್ಶನಗಳು ಯಶಸ್ವಿಯಾಗಬಹುದು. ವ್ಯಾಪಾರಿಗಳಿಗೆ ಹೊಸ ಒಪ್ಪಂದಗಳು ಅಥವಾ ಗುತ್ತಿಗೆಗಳು ಬರಬಹುದಾದ ಯೋಗವಿದೆ. ಸಹಭಾಗಿತ್ವದ ವ್ಯವಹಾರದಲ್ಲಿ ಹೆಚ್ಚು ಪರಿಶೀಲನೆ ಮತ್ತು ಸ್ಪಷ್ಟ ನಿಯಮಗಳು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಧನ ಪ್ರವಾಹದಲ್ಲಿ ಸಮತೋಲನ ಇರಿಸಿಕೊಂಡು ನಡೆಯುವುದು ಬಹುಮುಖ್ಯ. ನಿರ್ದಿಷ್ಟ ಯೋಜನೆ ಇಲ್ಲದೆ ಹಣ ಖರ್ಚು ಮಾಡುವುದನ್ನು ಇವತ್ತು ನೀವು ಸ್ವಲ್ಪ ಅವಾಯ್ಡ್ ಮಾಡಿ. ಖರ್ಚುಗಳ ವಿರುದ್ಧ ನಿಮಗೆ ಸ್ಪಷ್ಟ ದೃಷ್ಟಿಕೋನ ಇರಬೇಕು. ಹಳೆಯ ಸಾಲವನ್ನು ವಾಪಸ್ ಪಡೆಯಲು ಇಂದು ಉತ್ತಮ ಸಮಯವಿದೆ. ಕೆಲವರಿಗೆ ಬ್ಯಾಂಕಿನಿಂದ ಉತ್ತಮ ವ್ಯಾಜದ ಸಾಲ ಒದಗಬಹುದು. ಆದಾಗ್ಯೂ ಖಾಸಗಿ ಹಣಕಾಸು ತಜ್ಞರಿಂದ ಸಲಹೆ ಪಡೆಯುವುದು ಉತ್ತಮ. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳಿಂದ ಶುಭ ವರದಿಗಳು ಬರಬಹುದು. ಹೊಸ ಹೂಡಿಕೆಗಿಂತ ಜಮಾ ಖಾತೆಗಳ ನಿರ್ವಹಣೆಯಲ್ಲಿ ಜಾಗೃತರಾಗಿರಿ. ವೀಕ್ಷಕರೇ, ಆರೋಗ್ಯದ ಬಗ್ಗೆ ಇಂದಿನ ದಿನದ ಸೂಚನೆ. ಆರೋಗ್ಯದ ವಿಷಯದಲ್ಲಿ ತೂಕವಿಲ್ಲದ ಆಹಾರ ಸೇವನೆ, ಸರಿಯಾದ ನಿದ್ರೆ ಮತ್ತು ಮನಸ್ಸಿನ ಸಮತೋಲನ ಮುಖ್ಯ. ಚಿಂತೆ ಹಾಗೂ ಆತಂಕದ ಪರಿಣಾಮವಾಗಿ ಮಿದುಳು ಒತ್ತಡ, ತಲೆನೋವು ಅಥವಾ ಹೊಟ್ಟೆ ಸಂಬಂಧಿತ ತೊಂದರೆಗಳಾಗಬಹುದು. ಧ್ಯಾನ, ಪ್ರಾಣಾಯಾಮ ಅಥವಾ ನಗುಯೋಗದಲ್ಲಿ ತೊಡಗುವುದು ಇಂದಿಗೆ ಉತ್ತಮ ಪರಿಹಾರ. ಬಿಸಿ ಆಹಾರ ಅಥವಾ ತೈಲಯುಕ್ತ ಆಹಾರ ಸೇವನೆಯಲ್ಲಿ ನಿಯಂತ್ರಣ ಇರಲಿ. ದೈಹಿಕ ಶಕ್ತಿಯ ಬಳಕೆ ಸಮತೋಲನದಿಂದ ಇರಲಿ. ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಸೇವನೆಯ ಕುರಿತು ಗಮನ ಹರಿಸುವುದು ಉತ್ತಮ. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆಯೂ ಚರ್ಚೆ ಮಾಡೋಣ. ಇಂದು ಕುಟುಂಬದ ಸದಸ್ಯರೊಂದಿಗೆ ಗುಟ್ಟು ಮಾತುಕತೆ, ಸಂಯುಕ್ತ ನಿರ್ಧಾರಗಳು, ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದಾಗಿದೆ. ಹಿರಿಯರ ಸಲಹೆ ಹಾಗೂ ಅನುಭವ ಇಂದು ನಯವಾಗಿ ಶ್ರವಣೀಯವಾಗುವುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಮನಃಪೂರ್ವಕ ಮಾತುಕತೆ, ಸಂವೇದನಾತ್ಮಕ ಹಂಚಿಕೆ ಮತ್ತು ಪರಸ್ಪರ ಗೌರವದ ಗಳಿಕೆಯಾಗಲಿದೆ. ನಿಮ್ಮ ಸ್ನೇಹಪೂರ್ಣ ನಡವಳಿಕೆಯಿಂದ ಮಕ್ಕಳಲ್ಲಿ ನೆಮ್ಮದಿ ಮೂಡುತ್ತದೆ. ಒಬ್ಬರಲ್ಲೊಬ್ಬರು ಅರ್ಥ ಮಾಡಿಕೊಳ್ಳುವ ಶ್ರದ್ಧೆ ಮತ್ತು ಸಮಯ ಹಂಚಿಕೆ ಈ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಮನೆಯ ಶಾಂತಿ ಕಾಪಾಡುವುದು ನಿಮಗೆ ಬಾಧ್ಯತೆಯಂತಾಗಲಿದೆ. ವೀಕ್ಷಕರೇ, ನೀವು ಈ ಮಂಗಳವಾರ ಹನುಮಂತನ ದರ್ಶನ, ರಾಮನ ನಾಮಸ್ಮರಣೆ ಅಥವಾ ಮಂಗಳವಾರದ ಹವನ ಕಾರ್ಯಗಳಲ್ಲಿ ಭಾಗವಹಿಸುವುದು ಒಳಿತು. ನಿಮ್ಮ ಮನಸ್ಸಿನ ಗೊಂದಲಗಳಿಗೆ ಪರಿಹಾರ ದೊರೆಯುತ್ತದೆ. ಓಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು 21 ಅಥವಾ 51 ಬಾರಿ ಜಪಿಸಿ. ಮೆಣಸು ಅಥವಾ ಜೇನು ಮಿಶ್ರಿತ ನೀರನ್ನು ಹನುಮಂತನ ಸನ್ನಿಧಿಯಲ್ಲಿ ಅರ್ಪಿಸಿ. ದ್ವಿಜರಿಗೆ ಲಾಲಿತಿ ಬಟ್ಟೆ ಅಥವಾ ಗೋಧಿ ದಾನ ಮಾಡುವುದು ಶಕ್ತಿಯ ಪುನಃಸ್ಥಾಪನೆಗೆ ಕಾರಣವಾಗುತ್ತದೆ. ಅದೃಷ್ಟದ ಸಂಖ್ಯೆ 6. ಇದು ವಿನ್ಯಾಸ, ಸಮತೋಲನ, ಕಲೆ ಮತ್ತು ಭಾವನಾತ್ಮಕ ಸುಂದರತೆಯ ಸಂಕೇತ. ಈ ಸಂಖ್ಯೆಯ ಶಕ್ತಿ ನಿಮಗೆ ಮನಸ್ಥಿತಿ ಸಮತೋಲನಕ್ಕೆ ಸಹಾಯ ಮಾಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಪ್ರಕೃತಿ, ನವೀನತೆ, ಶಕ್ತಿ ಹಾಗೂ ಶಮನದ ಸಂಕೇತ. ಹಸಿರು ಬಣ್ಣದ ಉಡುಗೆ ಅಥವಾ ಹಸಿರು ಹೂವಿನ ಬಳಕೆ ಇಂದಿಗೆ ಶುಭಕರ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ಯಾವುದೇ ಕಾರ್ಯ ಪ್ರಾರಂಭಿಸಿದರೆ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ವೈಯಕ್ತಿಕ ನಿರ್ಧಾರಗಳು, ದೇವತಾ ಪೂಜೆ ಅಥವಾ ವ್ಯಾಪಾರ ಚಟುವಟಿಕೆಗಳಿಗೆ ಸೂಕ್ತ ಕಾಲ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ಇವತ್ತಿನ ವೃಶ್ಚಿಕ ರಾಶಿಯವರ ದಿನ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತಮ್ಮ ಗಂಭೀರ ಹಾಗೂ ತೀವ್ರ ನೋಟದಿಂದ ಕೆಲಸಗಳಲ್ಲಿ ಏಕಾಗ್ರತೆಯನ್ನು ಹೊಂದಿರುತ್ತಾರೆ. ಇಂದು ಆಳವಾದ ಚಿಂತನೆ, ಸೂಕ್ಷ್ಮ ನಿರ್ಧಾರಗಳು ಮತ್ತು ಭಾವೋದ್ರಿಕ್ತ ಮನಸ್ಥಿತಿ ಕಾಣಬಹುದು.
ನಿಮ್ಮ ಅಂತಃಕರಣದ ಶಕ್ತಿಯು ನಿಮಗೆ ಸತ್ಯ ಮತ್ತು ತಪ್ಪನ್ನು ಬೇರ್ಪಡಿಸುವ ಸಾಮರ್ಥ್ಯ ನೀಡುತ್ತದೆ. ಈ ದಿನವು ವೈಯಕ್ತಿಕ ಮೌಲ್ಯಗಳನ್ನು ಪರಿಗಣಿಸಿ ಸತ್ಯವನ್ನು ಒಪ್ಪಿಕೊಳ್ಳುವ ಮತ್ತು ಆತ್ಮಪರಿಶೀಲನೆ ಮಾಡುವ ಸಮಯ. ಕೆಲವರಿಗೆ ಗುರು ಹಿರಿಯರ ಉಪದೇಶ ಪ್ರೇರಣೆಯಾಗಿ ಪರಿಣಮಿಸಬಹುದು. ಇಂದು ತೀಕ್ಷ್ಣ ಬುದ್ಧಿಶಕ್ತಿ ಕಾರ್ಯಕ್ಷೇತ್ರದಲ್ಲಿ ಮಿಂಚುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತಿನ ದಿನ ಉದ್ಯೋಗದಲ್ಲಿರುವವರು ತಮ್ಮ ಕೆಲಸದ ನಿಖರತೆ ಮತ್ತು ಸಮಯ ಪಾಲನೆಯಿಂದ ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ಕೆಲವು ಸಿಬ್ಬಂದಿಗೆ ಟುಡೇ ಹೊಸ ಹೊಣೆಗಾರಿಕೆ ಅಥವಾ ಅಂತರ್ಗತ ವರ್ಗಾವಣೆ ವಿಷಯಗಳು ಚರ್ಚೆಗೆ ಬರುವ ಸಾಧ್ಯತೆ. ಸಂಶೋಧನೆ, ಮರುಪರಿಶೀಲನೆ, ವರದಿ ತಯಾರಿಕೆ ಮೊದಲಾದ ಕಾರ್ಯಗಳಲ್ಲಿ ನಿಮ್ಮ ನಿಖರ ಜ್ಞಾನ ಬೆಳಗುತ್ತದೆ. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರು ತಮ್ಮ ಹಿಂದಿನ ಅನುಭವವನ್ನು ನವೀಕರಿಸಿ ಹೊಸ ಪಠ್ಯಕ್ರಮಗಳನ್ನು ಉಪಯೋಗಿಸುವ ಯೋಗವಿದೆ. ಸ್ಪರ್ಧಾತ್ಮಕ ಸಂದರ್ಶನಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಹಾಗೂ ತೀವ್ರತೆಯು ಯಶಸ್ಸಿಗೆ ಮಾರ್ಗದರ್ಶನವಾಗುತ್ತದೆ. ವ್ಯವಹಾರಸ್ಥರಿಗಾಗಿ ಇಂದು ಬುದ್ಧಿಪೂರ್ವಕ ನಿರ್ಧಾರಗಳ ದಿನ. ಹೊಸ ಒಪ್ಪಂದಗಳಲ್ಲಿ ಸ್ಪಷ್ಟತೆಯನ್ನು ಪಡೆದುಕೊಳ್ಳಿ. ವಿದೇಶೀಯ ವ್ಯವಹಾರಗಳಲ್ಲಿನ ಪ್ರಗತಿಯೂ ಇದೆ. ಇಂದು ನಿಮ್ಮ ವ್ಯವಹಾರದ ರಾಜಕೀಯ ಅಥವಾ ಕಾನೂನು ಸಹಿತ ಚಟುವಟಿಕೆಗಳಲ್ಲಿ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ತಾಳ್ಮೆ ಮತ್ತು ಯೋಚಿತ ನಡವಳಿಕೆಯ ಅಗತ್ಯವಿದೆ. ಕೆಲವು ಹಳೆಯ ಸಾಲ ಅಥವಾ ಬಾಕಿಗಳನ್ನು ತೆರೆಯಬೇಕಾಗಬಹುದು. ಆದ್ದರಿಂದ ಖರ್ಚಿನಲ್ಲಿ ತಾಳ್ಮೆಯೊಂದಿಗೆ ನಿರ್ವಹಣೆ ಅವಶ್ಯ. ಹೂಡಿಕೆಯ ಲಾಭ ಇಂದು ಧೀರವಾಗಿ ಸಿಗಬಹುದು. ಧಾತು, ರಾಸಾಯನಿಕ, ವೈದ್ಯಕೀಯ ಸಂಬಂಧಿತ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡುವವರಿಗೆ ಪ್ರಯೋಜನವಿದೆ. ಸಹಾಯಧನ ಅಥವಾ ಸಾಲದ ನಿರ್ಧಾರಗಳನ್ನು ಮುಂದೂಡುವುದು ಉತ್ತಮ. ವಿದ್ಯಾರ್ಹತೆಯುಳ್ಳ ಯುವಕರು ಶಾಲಾ ಅಥವಾ ವಿದ್ಯಾರ್ಥಿ ವೇತನಗಳ ವಿಚಾರದಲ್ಲಿ ಲಾಭ ಪಡೆಯಬಹುದಾದ ಯೋಗವಿದೆ. ಹಣಕಾಸಿನಲ್ಲಿ ಇತರರ ಮೇಲ್ಮೈ ಸ್ಪಷ್ಟವಾಗಿ ನಂಬಿಕೆ ಇಡದಿರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ಮಾನಸಿಕ ದಬ್ಬಾಳಿಕೆಯಿಂದ ಸ್ವಲ್ಪ ತಾಳ್ಮೆ ಕಳೆದುಕೊಳ್ಳುವ ಸಾಧ್ಯತೆ. ಉಸಿರಾಟದ ಸಮಸ್ಯೆಗಳು, ರಕ್ತದೊತ್ತಡದ ಏರಿಳಿತ ಅಥವಾ ತಲೆಯ ನೋವುಗಳು ಕಾಡಬಹುದು. ಮಂಗಳವಾರದ ಆಚರಣೆಗಳಲ್ಲಿ ಭಾಗವಹಿಸುವ ಮೂಲಕ ಆತ್ಮಶಾಂತಿ ಪಡೆಯಬಹುದು. ಹೃದಯ ಮತ್ತು ಮಿಡಿತದ ಸಮಸ್ಯೆಗಳಿಗೆ ಇಂದು ವಿಶ್ರಾಂತಿ ಮತ್ತು ಶಾಖಯುಕ್ತ ಪಾನೀಯಗಳು ನೆರವಾಗುತ್ತವೆ. ಹಸಿವಿಲ್ಲದ ಊಟ, ಅಜಾಗರೂಕ ಹಬ್ಬದ ಆಹಾರದಿಂದ ದೂರವಿರಿ. ಬೆಳಿಗ್ಗೆ ಸ್ವಲ್ಪ ತಾಜಾ ಹಣ್ಣುಗಳು, ದ್ರಾಕ್ಷಿ ರಸ ಅಥವಾ ಎಳನೀರು ಸೇವನೆಯು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಇಂದು ಕುಟುಂಬದಲ್ಲಿ ಭಾವನಾತ್ಮಕ ಸಂವಹನ ಮುಖ್ಯ. ಪೋಷಕರೊಂದಿಗೆ ಸಮಯ ಕಳೆಯುವುದು ಸಂತೋಷವನ್ನು ತರುತ್ತದೆ. ಜೀವನ ಸಂಗಾತಿಯೊಂದಿಗೆ ಮನಸ್ಸು ಹಂಚಿಕೊಳ್ಳಿ. ಕೆಲವು ಭಿನ್ನಾಭಿಪ್ರಾಯಗಳಿದ್ದರೂ ಸಹಕಾರದಿಂದ ಪರಿಹರಿಸಬಹುದು. ವಿವಾಹೇಚ್ಛುಕರು ತಮ್ಮ ಭವಿಷ್ಯದ ಕುರಿತು ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭವನ್ನು ಎದುರಿಸಬಹುದು. ಇಂದು ಹಿರಿಯರ ಸಲಹೆ ನಿಮ್ಮ ನಿರ್ಧಾರದಲ್ಲಿ ಬೆಳಕು ಎಳೆಯಬಲ್ಲದು. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಮತ್ತು ಕುಟುಂಬದೊಂದಿಗೆ ಗಂಭೀರ ವಿಷಯಗಳಲ್ಲಿ ಚರ್ಚೆ ಮಾಡುವುದು ದೀರ್ಘಕಾಲಿಕ ಶಾಂತಿಯ ನೆಲೆಗಟ್ಟಲು ಸಹಾಯಕ. ವೀಕ್ಷಕರೇ, ನೀವು ಇಂದು ಮಂಗಳವಾರವಾದ್ದರಿಂದ ಉಪಾಯಗಳ ಮೂಲಕ ನಕಾರಾತ್ಮಕ ಶಕ್ತಿಯನ್ನು ಶಮನಗೊಳಿಸಬಹುದು. ಮಂಗಳ ದೋಷ ಇರುವವರು ಅಥವಾ ಮಂಗಳದ ಪ್ರಭಾವ ಹೆಚ್ಚಿರುವವರು ಕೆಳಗಿನ ಉಪಾಯಗಳನ್ನು ಪಾಲಿಸಬಹುದು. ಹನುಮಂತ ದೇವರಿಗೆ ಸಾಂಬಾರು, ಪುಟ್ಟ ಎಲೆಗಳನ್ನು ಅರ್ಪಿಸಿ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೂಮಯ ನಮಃ ಎಂಬ ಮಂತ್ರವನ್ನು 57 ಬಾರಿ ಜಪಿಸಿ. ಕೆಂಪು ಬಟ್ಟೆ ಅಥವಾ ಎಣ್ಣೆ ದೀಪವನ್ನು ಹನುಮಂತ ದೇವಾಲಯದಲ್ಲಿ ಅರ್ಪಿಸಿ. ತುಳಸಿ ದಳದಿಂದ ತಯಾರಿಸಿದ ತಂಬಿತ್ ನೀರನ್ನು ಸೇವಿಸಿ. ಬೆಳ್ಳುಳ್ಳಿ, ಈರುಳ್ಳಿ, ಮಾಂಸದ ತ್ಯಾಗ ಮಾಡಿ ಆಧ್ಯಾತ್ಮದಲ್ಲಿ ತೊಡಗುವುದು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಕ್ರಿಯಾಶೀಲತೆ, ಶೌರ್ಯ ಮತ್ತು ಉತ್ಸಾಹದ ಸಂಕೇತ. ಈ ದಿನದ ಕಾರ್ಯಗಳಲ್ಲಿ ಧೈರ್ಯದಿಂದ ಮುಂದಾಗಲು ಇದು ಉತ್ತೇಜನ ನೀಡುತ್ತದೆ. ಹೊಸ ಪ್ರಾರಂಭಗಳಿಗೆ ಯೋಗ್ಯ ಸಂಕೇತ. ಅದೃಷ್ಟದ ಬಣ್ಣ ಕೆಂಪು. ಈ ಬಣ್ಣವು ಉತ್ಸಾಹ, ಪ್ರೇರಣೆ ಮತ್ತು ಬಲವನ್ನು ಉಂಟುಮಾಡುತ್ತದೆ. ಇಂದು ಕೆಂಪು ಬಣ್ಣದ ಉಡುಗೆ, ನೂಲಿನ ಬಳಕೆ ಅಥವಾ ಹೂವಿನ ಅಲಂಕಾರ ದೈವಶಕ್ತಿಗೆ ಸಮರ್ಪಣೆಯಂತೆ ಕಾರ್ಯನಿರ್ವಹಿಸುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ 1:45 ನಡುವೆ. ಈ ಸಮಯದಲ್ಲಿ ಧೈರ್ಯವಂತ ನಿರ್ಧಾರಗಳು, ವ್ಯವಹಾರ ಚರ್ಚೆಗಳು ಅಥವಾ ದೇವಾರಾಧನೆ ಫಲಕಾರಿಯಾಗಬಹುದು. ಈ ಸಮಯದ ಶಕ್ತಿಯು ಉತ್ಸಾಹದೊಂದಿಗೆ ಕೆಲಸಕ್ಕೆ ಹಬ್ಬಿಸುತ್ತವೆ. ಇನ್ನು ಮುಂದಿನ ರಾಶಿ ಧನು ರಾಶಿ. ವೀಕ್ಷಕರೇ, ಧನು ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ತಮ್ಮ ಚೈತನ್ಯ ಮತ್ತು ಉತ್ಸಾಹದಿಂದ ದಿನವನ್ನು ಆರಂಭಿಸುವಿರಿ. ಇಂತಹ ದಿನಗಳಲ್ಲಿ ನಿಮ್ಮ ಸ್ವಭಾವದ ಉತ್ಸಾಹದಿಂದ ನೀವು ಹೊಸ ಯೋಚನೆಗಳನ್ನು ಅಳವಡಿಸಬಹುದು ಮತ್ತು ಮುಂದುವರೆದ ಯೋಜನೆಗಳನ್ನು ಯಶಸ್ವಿಯಾಗಿ ಕೈಗೆತ್ತಿಕೊಳ್ಳಬಹುದು. ಶ್ರದ್ಧೆ, ಶಿಷ್ಟತೆ ಮತ್ತು ಸಮರ್ಪಣೆ ಮುಖ್ಯವಾಗಿರುತ್ತವೆ. ಜೊತೆಗೆ ನಿಮ್ಮ ಸಹಾಯ ಮತ್ತು ಪ್ರೋತ್ಸಾಹವು ಇತರರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸಬಹುದು. ಈ ದಿನದಲ್ಲಿ
ನೀವು ಕಳೆದ ಕೆಲವು ಕಾಲದಿಂದ ಉಪೇಕ್ಷಿಸಿರುವ ವಿಚಾರಗಳಿಗೆ ಪುನಃ ಗಮನ ಕೊಡುವ ಸಮಯವಾಗಿದೆ. ಕೆಲವು ಪ್ರಶ್ನೆಗಳು ಅಥವಾ ಚಿಂತನೆಗಳು ನವೀನ ದೃಷ್ಟಿಕೋನದಿಂದ ನಿಮ್ಮ ಮುಂದೆ ಬರುತ್ತವೆ. ಆದ್ದರಿಂದ ಎಲ್ಲವೂ ಬೇರೆಯ ಹಂತವನ್ನು ತಲುಪಬಹುದು. ಆಧ್ಯಾತ್ಮಿಕ ವಿಚಾರಗಳಿಗೆ ಇಂದು ವಿಶೇಷ ಸಮಯವಿದು. ಧ್ಯಾನ, ಯೋಗ ಅಥವಾ ಹಿಂದೂ ಧಾರ್ಮಿಕ ಆಚರಣೆಗಳು ಮನಸ್ಸನ್ನು ಶಾಂತಗೊಳಿಸಲು ಹಾಗೂ ಮನಃಶಕ್ತಿ ಪುನಃ ಸಕ್ರಿಯಗೊಳಿಸಲು ನಿಮ್ಮಿಗಾಗಿ ಉತ್ತಮವಾದ ಸಮಯವಾಗಿವೆ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತಿನ ದಿನ ಉದ್ಯೋಗದಲ್ಲಿ ನವೀನ ಜವಾಬ್ದಾರಿಗಳು ನಿಮಗೆ ದೊರೆಯಬಹುದು. ನಿಮ್ಮ ಕಾರ್ಯಕ್ಷಮತೆ, ಸಮಯ ನಿರ್ವಹಣೆ ಮತ್ತು ನಿರ್ಧಾರ ಸಾಮರ್ಥ್ಯವನ್ನು ಈ ದಿನದಲ್ಲಿ ಪ್ರಯೋಗಿಸಿ ನೀವು ಹೆಚ್ಚಿನ ಹೈರಾರ್ಕಿ ಅಥವಾ ಮಹತ್ವಪೂರ್ಣ ಹೊಣೆಗಾರಿಕೆಯನ್ನು ಪಡೆಯಬಹುದು. ಕೆಲವು ದಿನಗಳಲ್ಲಿ ನೆನೆಸಿದ ಅವಕಾಶಗಳು ನಿಮ್ಮ ಮುಂದೆ ಬಂದಾಗ ಅವುಗಳನ್ನು ಪ್ರಯತ್ನಿಸುವುದರಲ್ಲಿ ಮುಂಚಿತವಾಗಿರಿ. ನವೀಕರಿಸಿದ ಯೋಚನೆಗಳು ಮತ್ತು ಪರಿಶೀಲನೆಗಳನ್ನು ಈ ದಿನ ಪ್ರಾರಂಭಿಸಿದರೆ ಉತ್ಸವದ ರೀತಿ ಯಶಸ್ಸು ನಿರೀಕ್ಷಿಸಲಾಗಿದೆ. ವ್ಯವಹಾರಿಕ ಜೋಡುಗಳನ್ನು ಒಳಗೊಂಡ ವಿವರಣೆಗಳನ್ನು ಉತ್ತಮವಾಗಿ ಪರಿಗಣಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನೀವು ನಿಮ್ಮ ವ್ಯವಹಾರಗಳನ್ನು ಸಂಯಮದಿಂದ ಹಾಗೂ ಜವಾಬ್ದಾರಿತ್ವದಿಂದ ನಿರ್ವಹಿಸಿದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಅನಿರೀಕ್ಷಿತ ಖರ್ಚುಗಳು ನಿಮ್ಮ ಮೇಲೆ ತೀವ್ರವಾದ ಪ್ರಭಾವವನ್ನು ಬೀರಬಹುದು. ಯಾವುದೇ ಹೂಡಿಕೆಗಳನ್ನು ಕೈಗೆತ್ತಿಕೊಳ್ಳುವ ಮೊದಲು ಹೆಚ್ಚಿನ ಪರಿಶೀಲನೆ ಹಾಗೂ ಮನಸ್ಸಿನಲ್ಲಿ ಸಮಯ ಮೀರಿ ಚಿಂತನೆ ಮಾಡಿ. ಅವರಿಂದ ಬರುವ ಸಲಹೆಗಳ ಮೂಲಕ ಹಣಕಾಸು ನಿರ್ವಹಣೆ ಅತ್ಯಂತ ಉತ್ತಮವಾಗಿರುತ್ತದೆ. ಪ್ರಪಂಚದ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಹೊರಗಿನ ಮಾಹಿತಿಗಳನ್ನು ಗಮನದಿಂದ ಪರಿಶೀಲಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ದೈಹಿಕ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಾಗಿರಬೇಕು. ಕೆಲವು ಆರೋಗ್ಯ ಸಮಸ್ಯೆಗಳು ತಲೆಬಾಲದ ಪರಿಸ್ಥಿತಿಯನ್ನು ಹುಟ್ಟುಹಾಕಬಹುದು. ಜೀರ್ಣಕ್ರಿಯೆಯು ಚಟುವಟಿಕೆಯಲ್ಲಿ ಗಂಭೀರ ಪರಿಣಾಮಗಳನ್ನು ಬೀರುವುದರಿಂದ ಆಹಾರವನ್ನು ನಿಯಮಿತವಾಗಿ ಮತ್ತು ಗುಣಮಟ್ಟದಾದ ಆಹಾರವನ್ನು ತಿನ್ನುವುದು ಮುಖ್ಯ. ನಿಮ್ಮ ಬಾಯಿಪೂರ್ವಕ ಆರೋಗ್ಯ ಸಂಬಂಧಿ ಆರೋಗ್ಯ ಸೇವೆಗಳಿಗೆ ಯೋಗ ಮತ್ತು ಪ್ರಾಣಾಯಾಮ ನಿಮಗೆ ಶಕ್ತಿಯನ್ನು ಪುನಃಸ್ಥಾಪಿಸಲು ಸಹಾಯವಾಗಬಹುದು. ಶಮನಕಾರಿಯಾದ ಔಷಧೀಯ ವಿನ್ಯಾಸಗಳು ನಿಮ್ಮ ಶರೀರದ ಒಳನುಗೆಯ ಆರೋಗ್ಯವನ್ನು ಹೆಚ್ಚಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನದಲ್ಲಿ ನಿಮ್ಮ ಕುಟುಂಬದೊಂದಿಗೆ ಸುಂದರವಾದ ಸಂಭಾಷಣೆಗಳು ಹಾಗೂ ಹೃದಯಂಗಮವಾದ ಸಮಾಲೋಚನೆಗಳು ನಡೆಯುವ ಸಂಭವವಿದೆ. ಶಾಂತಿಯುತ ಹಾಗೂ ಬಾಳವನ್ನೊತ್ತಿಕೊಂಡ ಚರ್ಚೆಗಳು ಉತ್ತಮ ಫಲಿತಾಂಶಗಳನ್ನು ಕೊಡಬಹುದು. ಪತ್ನಿ, ಪತಿ ಅಥವಾ ಸಂಬಂಧಿಸಿದವರಿಗೆ ನಿಮ್ಮ ಸಮಯ ಮತ್ತು ಪ್ರೀತಿಯನ್ನು ಹಂಚಿ ಕುಟುಂಬದ ನೆಮ್ಮದಿಗೆ ನಿಮ್ಮ ಹೊಣೆಗಾರಿಕೆಯನ್ನು ಶ್ರದ್ಧೆಯಿಂದ ಪ್ರದರ್ಶಿಸಿ. ವಿವಾಹಿತರಿಗೆ ಈ ದಿನವು ನಿಮ್ಮ ಸಂಗಾತಿಯೊಂದಿಗೆ ಸಂವಾದವನ್ನು ಸುಧಾರಿಸಲು ಸಮಯವಿದೆ. ನೀವು ಅವರೊಂದಿಗೆ ಸರಳವಾಗಿ ಮತ್ತು ನಯವಾಗಿ ಚರ್ಚೆಗಳನ್ನು ನಡೆಸಲು ಪ್ರಯತ್ನಿಸಿದರೆ ಉತ್ತಮ ಸಹಕಾರ ಸಿಗುತ್ತದೆ. ವೀಕ್ಷಕರೇ, ನೀವು ಇವತ್ತು ಆಧ್ಯಾತ್ಮಿಕ ವಿಷಯದಲ್ಲಿ ನಿಮ್ಮ ಸಮಯವನ್ನು ಹೂಡಿಸಲು ಸಮಯವಿದು. ಪ್ರತಿದಿನವೂ ಧ್ಯಾನ ಹಾಗೂ ಯೋಗವನ್ನು ಮಾಡುವುದರಿಂದ ಮನಸ್ಸು ಆರಾಮವಾಗುತ್ತದೆ. ಶಾಂತ ಮನಸ್ಸಿನಿಂದ ದಿನವನ್ನು ಮುಂದುವರೆಸಿ ಸಮಸ್ಯೆಗಳನ್ನು ಸೋಲಿಸಲು ನಿಮ್ಮೊಳಗಿನ ಶಕ್ತಿಯನ್ನು ಓದಿ. ಓಂ ಜಪಾನ ಮೋಕ್ಷದಾಯಿನಿ ಸರ್ವ ಸಂಯೋಗನಾಶಿನಿ ವಿಶ್ವಾತ್ಮನ ನಿಷ್ಠಿತೆ ಜಪಾಗಣ ಆಶೋಕ್ಷಿಮಯಿ ಎಂಬ ಮಂತ್ರವನ್ನು 23 ಅಥವಾ 66 ಬಾರಿ ಜಪಿಸಿ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಧರ್ಮ, ಜ್ಞಾನ ಹಾಗೂ ಧೈರ್ಯದ ಪ್ರತೀಕವಾಗಿದೆ. ನಿಮ್ಮ ಕೆಲಸಗಳಲ್ಲಿ ಅದೃಷ್ಟವನ್ನು ತರಲು ಈ ಸಂಖ್ಯೆಯ ಪ್ರಭಾವವನ್ನು ನಿಮ್ಮ ಪ್ರಯತ್ನಗಳಲ್ಲಿ ಬಳಸಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವನ್ನು ಧರಿಸಿದರೆ ನಿಮ್ಮಲ್ಲಿ ಶಕ್ತಿಯ ಅವಲಂಬನೆಯಷ್ಟೇ ಅಲ್ಲ, ಸಾಮಾಜಿಕ ಸಮುದಾಯದಲ್ಲಿ ಪ್ರಭಾವವನ್ನು ಹೊಂದಬಹುದು. ಹಸಿರು ಬಣ್ಣದ ಉಡುಗೆ ಅಥವಾ ಹೂವಿನ ಬಳಕೆಯು ಶುಭವನ್ನು ತರುತ್ತದೆ. ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 12 ಗಂಟೆ. ಈ ಸಮಯದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಸಮಾಧಾನ ಮತ್ತು ಶ್ರದ್ಧೆಯಿಂದ ಧ್ಯಾನ ಮಾಡಿದರೆ ಉತ್ತಮ ಫಲಿತಾಂಶ ದೊರೆಯುತ್ತದೆ. ಸಭೆಗಳಲ್ಲಿ ಭಾಗವಹಿಸುವುದು, ಕಾರ್ಯವೈಖರಿಯನ್ನು ಅನುಸರಿಸಲು ಇದು ಉತ್ತಮ ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ತಮ್ಮ ಒಳನೋಟದ ಸಾಮರ್ಥ್ಯದಿಂದ, ಶಿಸ್ತಿನಿಂದ ಮತ್ತು ನಿರ್ಧಾರ ಶಕ್ತಿಯಿಂದ ಜೀವನದ ನಾನಾ ಕ್ಷೇತ್ರಗಳಲ್ಲಿ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಮಂಗಳವಾರದ ಪರಿಣಾಮವಾಗಿ ಶಕ್ತಿಯು ಜಾಸ್ತಿಯಾಗಿದ್ದು, ಈ ದಿನ ನೀವು ಉತ್ಸಾಹದಿಂದ ಕಾರ್ಯನಿರ್ವಹಿಸುತ್ತೀರಿ. ನಿರ್ಧಾರಗಳಲ್ಲಿ ಸ್ಪಷ್ಟತೆ, ನಡವಳಿಕೆಯಲ್ಲಿ ಶಿಸ್ತು ಹಾಗೂ ದೈನಂದಿನ ಕಾರ್ಯಗಳಲ್ಲಿ ನಿಖರತೆ ಇವು ಇಂದಿನ ದಿನದ ಪ್ರಮುಖ ಲಕ್ಷಣಗಳು. ಇಂದು ನೀವು ಕೊನೆಯ ಗುರಿಯತ್ತ ಮುನ್ನುಗ್ಗಲು ಮುಂದಿನ ಹಂತಗಳ ಯೋಜನೆ ರೂಪಿಸಲು ಅತ್ಯುತ್ತಮ ದಿನ. ಆಂತರಿಕ ಚಿಂತನೆ, ತಮ್ಮ ಶಕ್ತಿಗಳನ್ನು ಯಥಾವತ್ತಾಗಿ ಉಪಯೋಗಿಸುವ ಕೌಶಲ್ಯ ಇಂದು ಹೆಚ್ಚಿರುತ್ತದೆ. ಸುತ್ತಲಿನವರಿಂದ ಪ್ರಶಂಸೆಗೂ ಪಾತ್ರರಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಪಾರದರ್ಶಕತೆ ಮತ್ತು ನಿಷ್ಠೆ ಹೆಚ್ಚಿದಂತೆ ಕಾಣುತ್ತದೆ.
ಉನ್ನತ ಅಧಿಕಾರಿಗಳ ಗಮನ ನಿಮ್ಮ ಮೇಲಾಗಿದ್ದು ನಿಮ್ಮ ಶ್ರಮವನ್ನು ಅವರು ಗಮನಿಸುತ್ತಾರೆ. ಕೆಲವರಿಗೆ ಹೊಸ ಹೊಣೆಗಾರಿಕೆಗಳು, ಯೋಜನೆಗಳ ಮುಂದಾಳತ್ವ ಅಥವಾ ತರಬೇತಿದಾಯಕ ಅವಕಾಶಗಳು ಬರಬಹುದು. ವೃತ್ತಿ ಬದಲಾವಣೆಯ ಆಸೆ ಹೊಂದಿರುವವರು ಇಂದು ಶ್ರದ್ಧೆಯಿಂದ ಬಯೋಪತ್ರ ಹಾಗೂ ತಯಾರಿ ಮಾಡಿಕೊಂಡಲ್ಲಿ ಸಂದರ್ಶನಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯಬಹುದು. ಶ್ರಮ ಮತ್ತು ತಾಳ್ಮೆಯ ಮಿಶ್ರಣವಿರುವ ನಿಮಗೀಗ ಅದೃಷ್ಟವು ಬೆಂಬಲಿಸುತ್ತಿದೆ. ಸ್ವತಂತ್ರ ಉದ್ಯಮದಲ್ಲಿರುವವರು ಹೊಸ ವ್ಯವಹಾರ ಚಿಂತನೆಯಲ್ಲಿ ತೊಡಗಬಹುದು. ಆರ್ಥಿಕ ಲೆಕ್ಕಪತ್ರಗಳ ಪರಿಶೀಲನೆ, ಬಾಕಿ ಹಣ ಸಂಗ್ರಹ, ಪಾಲುದಾರರೊಂದಿಗೆ ನವೀನ ಯೋಜನೆಗಳ ಕುರಿತು ಮಾತುಕತೆ ನಡೆಸಲು ಯೋಗ್ಯ ಸಮಯ. ಹೊಸ ಹೂಡಿಕೆ ಬಗ್ಗೆ ನಿರ್ಧಾರ ಮಾಡುವ ಮೊದಲು ವಿಶೇಷ ಸಲಹೆ ಪಡೆಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಜವಾಬ್ದಾರಿಯುತ ನಡೆ ಮುಖ್ಯ. ನಿರೀಕ್ಷೆಗಿಂತ ಹೆಚ್ಚು ಖರ್ಚುಗಳ ಸಂಭವವಿದೆ. ಮನೆದಿನಚರಿಯ ಅಗತ್ಯಗಳು, ಕುಟುಂಬ ಆರೋಗ್ಯ ಅಥವಾ ವಾಹನದ ತುರ್ತು ದುರಸ್ತಿಗೆ ಹಣ ತೆರವಾಗಬಹುದು. ಆದ್ದರಿಂದ ಖರ್ಚಿನಲ್ಲಿ ಸಮತೋಲನ ಹಾಗೂ ಮಿತವ್ಯಯ ಪಾಲಿಸಿ. ಹಳೆಯ ಹೂಡಿಕೆಗಳಿಂದ ಇಂದು ಲಾಭದ ಸೂಚನೆಗಳಿವೆ, ಆದರೆ ಇಂದಿನ ದಿನ ಹೊಸ ಹೂಡಿಕೆಗೆ ಸೂಕ್ತವಲ್ಲ. ಸಾಲದ ಬಾಧ್ಯತೆಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ಹೊಸ ಸಾಲ ಅಥವಾ ಗ್ಯಾರಂಟಿ ಕೊಡುವ ಸಂದರ್ಭ ಬಂದರೆ 2 ಬಾರಿ ಚಿಂತಿಸಿ. ಕಚೇರಿ ಅಥವಾ ವ್ಯಾಪಾರದ ಲೆಕ್ಕಾಚಾರಗಳನ್ನು ಮುನ್ನೋಟದಲ್ಲಿ ಇಟ್ಟುಕೊಳ್ಳಿ. ಹಿರಿಯರ ಸಲಹೆ ಹಾಗೂ ಮಾರ್ಗದರ್ಶನ ಹಣಕಾಸಿನ ನಿರ್ಧಾರಗಳಲ್ಲಿ ಪ್ರಮುಖವಾಗಿ ಕೆಲಸ ಮಾಡಲಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ದೇಹದ ಖರ್ಚಾದ ಶಕ್ತಿ ಮಿತಿ ಮೀರದಂತೆ ನೋಡಿಕೊಳ್ಳಿ. ಹೊಟ್ಟೆ ನೋವು, ಉತ್ಕಂಠೆ ಅಥವಾ ಕಾಲು ಮೂಳೆ ಜಂಟಿಗಳ ನೋವು ಉಂಟಾಗುವ ಸಾಧ್ಯತೆ. ಎಲೆಕ್ಟ್ರಾನಿಕ್ ಉಪಕರಣಗಳ ಬಳಕೆ ಕಡಿಮೆ ಮಾಡಿ. ಕಣ್ಣುಗಳಿಗೆ ವಿಶ್ರಾಂತಿ ನೀಡಿ. ಯೋಗ, ಧ್ಯಾನ ಅಥವಾ ಪ್ರಾಣಾಯಾಮದಿಂದ ದೈಹಿಕ ಮತ್ತು ಮಾನಸಿಕ ಸ್ಥೈರ್ಯ ಪಡೆಯಬಹುದು. ಆಹಾರ ಕ್ರಮದಲ್ಲಿ ನಿಯಮಿತತೆ ಬೆಳೆಸುವುದು, ಎಣ್ಣೆಯ ಮಸಾಜ್ ಅಥವಾ ವಾತನಾಶಕ ಆಹಾರ ಸೇವನೆ ಆರೋಗ್ಯದಲ್ಲಿ ಸುಧಾರಣೆಗೆ ಸಹಕಾರಿ. ಮತ್ತೆ ವೀಕ್ಷಕರ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಸಂಬಂಧಗಳ ಮಧ್ಯೆ ಪರಸ್ಪರ ಶ್ರದ್ಧೆ ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳುವ ಸಮಯ. ಪತ್ನಿ ಅಥವಾ ಪತಿಯೊಂದಿಗೆ ಆಳವಾದ ಸಂವಾದ, ಮನೆಗೆ ಸಂಬಂಧಿಸಿದ ನಿರ್ಧಾರಗಳು, ಮಕ್ಕಳ ಭವಿಷ್ಯ ಕುರಿತು ಚಿಂತನೆ ನಡೆಯುವ ಸಾಧ್ಯತೆ ಇದೆ. ವಿವಾಹಿತರು ತಮ್ಮ ಸಂಗಾತಿಗೆ ಹೆಚ್ಚು ಸಮಯ ನೀಡುವುದು, ಒಟ್ಟಾಗಿ ಸಾಮಾನ್ಯ ಕೆಲಸಗಳಲ್ಲಿ ಪಾಲ್ಗೊಳ್ಳುವುದು ಇಂದು ಪರಸ್ಪರ ಬಂಧವನ್ನು ಗಾಢಗೊಳಿಸುತ್ತದೆ. ಮಕ್ಕಳಿಗೆ ಶಿಕ್ಷಣ ಅಥವಾ ನಡವಳಿಕೆಯ ಬಗೆಗಿನ ಮಾರ್ಗದರ್ಶನ ನೀಡಲು ಇದು ಸರಿಯಾದ ದಿನ. ಹಿರಿಯರ ಆಶೀರ್ವಾದ ಪಡೆಯಲು, ಅವರೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಕ್ಕರೆ ತಪ್ಪಿಸಬೇಡಿ. ಕುಟುಂಬದಲ್ಲಿ ಮೌನ ಅಥವಾ ನಿರ್ಲಿಪ್ತತೆಗೆ ಬದಲು ಆತ್ಮೀಯತೆಯಿಂದ ನಡೆದುಕೊಳ್ಳಿ. ವೀಕ್ಷಕರೇ, ನೀವು ಈ ಮಂಗಳವಾರದ ದಿನ ಧರ್ಮಚಿಂತನೆ ಹಾಗೂ ದೇವಪೂಜೆಗೆ ತೊಡಗುವುದರಿಂದ ಒಳಿತಾಗುತ್ತದೆ. ಮಂಗಳ ಗ್ರಹದ ಶಕ್ತಿಯನ್ನು ಸಮತೋಲನದಲ್ಲಿಡಲು ಹನುಮಾನ್ ಚಾಲೀಸಾ ಪಠಣ, ಆಂಜನೇಯ ದೇವರ ಸನ್ನಿಧಿಯಲ್ಲಿ ದೀಪಾರಾಧನೆ ಶುಭ. ಓಂ ಕ್ರೌಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಒಳಿತಿಗೆ ದಾರಿ ಮಾಡುತ್ತದೆ. ಮೆಣಸಿನಕಾಯಿ ಅಥವಾ ಕೆಂಪು ವಸ್ತ್ರದಾನ ಮಾಡುವುದರಿಂದ ಪಾಪ ಪರಿಹಾರವಾಗುತ್ತದೆ. ಕೆಂಪು ಬಣ್ಣದ ಹೂವಿನಿಂದ ಪೂಜೆ ಸಲ್ಲಿಸಿ. ಅದೃಷ್ಟದ ಸಂಖ್ಯೆ 9. ಇದು ಮಂಗಳ ಗ್ರಹದ ಶಕ್ತಿಯನ್ನು ಸೂಚಿಸುತ್ತದೆ. ಶಕ್ತಿಶಾಲಿ ಕ್ರಮ, ಧೈರ್ಯ ಹಾಗೂ ನಿರ್ಧಾರ ಶಕ್ತಿಯನ್ನು ಪ್ರತಿಬಿಂಬಿಸುವ ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಕಾರ್ಯಕ್ಷಮತೆ ಇವತ್ತು ಹೆಚ್ಚು ಇರುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣವು ಉತ್ಸಾಹ, ಶಕ್ತಿ ಮತ್ತು ಮನೋಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಇಂದು ಕೆಂಪು ಬಣ್ಣದ ಉಡುಗೆ ಧರಿಸುವುದು ಅಥವಾ ಪೂಜಾ ಸಂದರ್ಭಗಳಲ್ಲಿ ಈ ಬಣ್ಣ ಬಳಸುವುದು ಶುಭವನ್ನು ಆಕರ್ಷಿಸುತ್ತದೆ. ಶುಭ ಸಮಯ ಬೆಳಗ್ಗೆ 11:55 ರಿಂದ ಮಧ್ಯಾಹ್ನ 1:20. ಈ ಸಮಯದಲ್ಲಿ ನೀವು ಆರಂಭಿಸುವ ಕಾರ್ಯಗಳು ಫಲಿತಾಂಶವನ್ನು ತರುತ್ತವೆ. ದೇವತಾ ಆರಾಧನೆ, ವೃತ್ತಿ ನಿರ್ಣಯಗಳು ಅಥವಾ ವ್ಯಾಪಾರ ಚಟುವಟಿಕೆಗಳಿಗೂ ಉತ್ತಮ ಸಮಯವಿದು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಿಂದ ಕುಂಭರಾಶಿಯವರು ಉತ್ಸಾಹ, ತ್ವರಿತ ನಿರ್ಧಾರ ಮತ್ತು ಪ್ರಬಲ ಇಚ್ಛಾಶಕ್ತಿಯಿಂದ ತಮ್ಮ ದಿನವನ್ನು ನಡೆಸುತ್ತಾರೆ. ಇದು ಗತಿಯ ದಿನ, ಬದಲಾವಣೆಗಳ ದಿನ. ಮುಂಚಿತವಾಗಿ ನೀವು ಯೋಜನೆ ಹಾಕಿಕೊಂಡಿದ್ದ ಕೆಲ ವಿಷಯಗಳಿಗೆ ಸ್ಪಷ್ಟತೆ ಬರುವ ಯೋಗವಿದೆ. ಇದು ಹೊಸ ಅಧ್ಯಾಯಕ್ಕೆ ಆರಂಭವಾಗುವ ಸಾಧ್ಯತೆಗಳ ದಿನ. ತಾಳ್ಮೆ ಮತ್ತು ಜ್ಞಾನದಿಂದ ನಿಮ್ಮ ವೈಯಕ್ತಿಕ ಹಾಗೂ ವೃತ್ತಿಪರ ಬದಲಾವಣೆಗಳನ್ನು ಆಳವಾಗಿ ವಿಶ್ಲೇಷಿಸಿ. ನಿಮ್ಮ ರಚನೆಶೀಲತೆ ಮತ್ತು ಹೊಸದೇನಾದರೂ ಕಲಿಯುವ ಇಚ್ಛಾಶಕ್ತಿ ಇಂದು ನಿಮಗೆ ಹೆಚ್ಚಿನ ಅನುಗುಣತೆಯನ್ನು ತರುತ್ತದೆ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತಿನ ದಿನ ಉದ್ಯೋಗದಲ್ಲಿ ಹೊಸ ಹೊಣೆಗಾರಿಕೆ ಅಥವಾ ವಿಭಿನ್ನ ಪ್ರಾಜೆಕ್ಟ್ಗಳ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನ ಹಾಗೂ ಸ್ಪಷ್ಟತೆ ಇರಿಸುವುದು ಮುಖ್ಯ. ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆ ನಿರ್ಣಯದಿಂದ ಸಮಸ್ಯೆ ಇತ್ಯರ್ಥವಾಗಬಹುದು.
ಹಿರಿಯ ಅಧಿಕಾರಿಗಳ ಜೊತೆಗಿನ ಮಾತುಕತೆಗಳಿಂದ ನಿಮ್ಮ ಬಗ್ಗೆ ಗೌರವ ಹೆಚ್ಚುವ ಸಾಧ್ಯತೆ ಇದೆ. ತಾಂತ್ರಿಕ ಕ್ಷೇತ್ರದವರು, ಸಂಶೋಧನೆಯಲ್ಲಿರುವವರು ಅಥವಾ ಶಿಕ್ಷಣ ಕ್ಷೇತ್ರದವರು ಇಂದು ಹೊಸ ಮಾರ್ಗಗಳನ್ನು ಕಂಡುಹಿಡಿಯಬಹುದು. ಉದ್ಯಮದವರಿಗೆ ಇಂದು ಹೊಸ ಜಂಟಿ ಒಪ್ಪಂದ ಅಥವಾ ವಿದೇಶಿ ಸಂಪರ್ಕಕ್ಕೆ ಒಳಗೊಂಡ ಅವಕಾಶಗಳು ಬಂದು ಹೋಗಬಹುದು. ಎಚ್ಚರಿಕೆಯಿಂದ ದಾಖಲೆ ಪರಿಶೀಲಿಸಿ, ಎಲ್ಲ ಲೆಕ್ಕಪತ್ರಗಳ ತೂಕತುಂಬ ಪರಿಶೀಲಿಸಿ. ಹೊಸ ಮಾರ್ಕೆಟಿಂಗ್ ಯೋಜನೆಗಳನ್ನು ರೂಪಿಸುವ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಇಂದು ಹಣದ ಹೂಡಿಕೆ ಕುರಿತಾದ ಯೋಗಗಳು ವಿಶೇಷವಾಗಿ ಸೃಜನಶೀಲ ಉದ್ಯಮ, ಶಿಕ್ಷಣ, ಆಸ್ತಿ ಮಾರಾಟ, ಮೂಡಣ ಹೂಡಿಕೆಗಳಲ್ಲಿ ಕಂಡುಬರುತ್ತವೆ. ಆದಾಗ್ಯೂ ಖರ್ಚುಗಳಲ್ಲಿ ಗಮನ ಇರಿಸಬೇಕು. ಸ್ನೇಹಿತರೊಡನೆ ಹೊರಗಡೆ ತಿನ್ನುವಿಕೆ ಅಥವಾ ಅನುಪಯುಕ್ತ ಖರ್ಚುಗಳು ಹೆಚ್ಚಾಗಬಹುದು. ಕ್ರಿಪ್ಟೋ, ಷೇರು ಅಥವಾ ಡಿಜಿಟಲ್ ಹೂಡಿಕೆಗಳಿಗೆ ಶಾಂತ ಚಿಂತನೆ ಅಗತ್ಯ. ಹಿರಿಯರ ಸಲಹೆ ಪಡೆಯುವುದು ಬಹುಮುಖ್ಯ. ಸಾಲ ನೀಡುವುದು ಅಥವಾ ಪಡೆಯುವುದು ಎಂದು ತಪ್ಪಿಸಿದರೆ ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಇಂದು ಜಠರ ತೊಂದರೆ, ಗ್ಯಾಸ್ಟ್ರಿಕ್ ಅಥವಾ ಅಲರ್ಜಿ ಸಂಬಂಧಿತ ಸಮಸ್ಯೆಗಳಾದರೂ ಕಾಣಿಸಬಹುದು. ಮಿತಾಹಾರ ಮತ್ತು ನೀರಿನ ಸೇವನೆ ಜಾಸ್ತಿ ಮಾಡಿ. ತಾಜಾ ಹಣ್ಣುಗಳು, ಹಸಿರು ತರಕಾರಿಗಳ ಸೇವನೆ ಇಂದಿನ ದಿನ ಶಕ್ತಿಯುಲ್ಲಸ ಕೊಡುತ್ತದೆ. ಸೈಕಲಿಂಗ್ ಅಥವಾ ನಡುನೆ ಹದವಾದ ವ್ಯಾಯಾಮಗಳು ನಿಮಗೆ ಮನಸ್ಸು ಮತ್ತು ದೇಹ ಎರಡಕ್ಕೂ ಶಾಂತಿ ತರುತ್ತವೆ. ಮನಸ್ಸಿನಲ್ಲಿ ನಿರ್ಧಾರಗಳ ಒತ್ತಡದಿಂದ ಉದ್ವಿಗ್ನತೆ ಉಂಟಾಗಬಹುದು. ಧ್ಯಾನ, ಪ್ರಾಣಾಯಾಮ ಅಥವಾ ಮೌಲಿಕ ಪಠಣದ ಮೂಲಕ ನಿಯಂತ್ರಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಇಂದು ಸಂಬಂಧಗಳಲ್ಲಿ ಜವಾಬ್ದಾರಿಯುತ ನಡೆ ಅತ್ಯಂತ ಮುಖ್ಯ. ಬಂಧು ಮಿತ್ರರೊಂದಿಗೆ ಗಂಭೀರ ಚರ್ಚೆಗಳು ಆಗಬಹುದು. ನೀವು ಹೇಳುವ ಪ್ರತಿ ಮಾತು ಇಂದು ಪ್ರಭಾವ ಬೀರಬಹುದು. ಆದ್ದರಿಂದ ಶಬ್ದಗಳನ್ನು ಆಯ್ದು ಬಳಸಿ. ದಾಂಪತ್ಯದಲ್ಲಿ ಮಾತುಕತೆಯಲ್ಲಿ ಸಹಾನುಭೂತಿಯೊಂದಿಗೆ ವರ್ತಿಸಬೇಕು. ಮಕ್ಕಳಿಗೆ ಅಥವಾ ಪೋಷಕರಿಗೆ ಅಗತ್ಯವಿರುವ ಬೆಂಬಲ ನೀಡಿ. ಇಂದು ನಿಮ್ಮ ಸಮಯವನ್ನು ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳುವುದು ಸಂತೋಷ ನೀಡುತ್ತದೆ. ಯಾವುದೇ ಹಳೆಯ ದ್ವೇಷ ಅಥವಾ ಅಪಸ್ವರಗಳ ನಿವಾರಣೆಗೆ ಈ ದಿನ ಅನುಕೂಲ. ವೀಕ್ಷಕರೇ, ನೀವು ಇಂದು ಮಂಗಳವಾರದ ಮಂಗಳ ಗ್ರಹದ ಶಕ್ತಿಯು ಶಕ್ತಿಶಾಲಿ ನಿರ್ಧಾರಗಳ ಹಿಂದೆ ನಿಂತಿರುತ್ತದೆ. ಅದನ್ನು ಸಮತೋಲನಕ್ಕೆ ತರಲು ಹನುಮಾನ್ ಆರಾಧನೆ ಅಥವಾ ದುರ್ಗಾದೇವಿಯ ದರ್ಶನ ಫಲಕಾರಿಯಾಗುತ್ತದೆ. ಓಂ ಆಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ ಅಥವಾ ಔ ಅಂಜನೇಯಾಯ ಮಹಾಬಲಾಯ ನಮಃ ಮಂತ್ರವನ್ನು 18 ಅಥವಾ 36 ಬಾರಿ ಜಪಿಸಿ. ನೀವೆಂದಿಗೂ ಮಾಡಿದ ಹಾನಿಗೆ ಕ್ಷಮೆಯಾಚನೆಯ ಮನಸ್ಥಿತಿಯನ್ನು ಬೆಳೆಸಿದರೆ ಶ್ರೇಷ್ಠ ಫಲ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ಅದೃಷ್ಟದ ಸಂಖ್ಯೆ 9. ಇದು ಮಂಗಳವಾರದ ಮಹತ್ವದ ಶಕ್ತಿಯನ್ನು ಸೂಚಿಸುವ ಸಂಖ್ಯೆ. ಉತ್ಸಾಹ, ಉಗ್ರತೆ ಮತ್ತು ನಿಷ್ಠೆಯ ಸಂಕೇತ. ಈ ಸಂಖ್ಯೆಯ ಶಕ್ತಿಯನ್ನು ತಾಳ್ಮೆಯೊಂದಿಗೆ ಬಳಸಿ. ಅದೃಷ್ಟದ ಬಣ್ಣ ಕೆಂಪು. ಈ ಬಣ್ಣ ನಿಮಗೆ ಧೈರ್ಯ, ಶಕ್ತಿ ಮತ್ತು ಮನಸ್ಥಿತಿಯ ದೃಢತೆ ತರುತ್ತದೆ. ಈ ದಿನ ಕೆಂಪು ಬಣ್ಣದ ಉಡುಪು ಅಥವಾ ಕೆಂಪು ಪುಷ್ಪವನ್ನು ಧರಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 12:35. ಈ ಸಮಯದಲ್ಲಿ ಸಕಾರಾತ್ಮಕ ಶಕ್ತಿಗಳ ವೃದ್ಧಿಯುಂಟಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಮುಖ್ಯ ಚಟುವಟಿಕೆಗಳು, ಪ್ರಾರ್ಥನೆ ಅಥವಾ ನಿರ್ಧಾರಗಳು ಫಲ ನೀಡುತ್ತವೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಭಾವನೆಗಳ ಭಾರದಿಂದ ಡೇಜಿಲ್ ವಿವೇಕಪೂರ್ಣ ನಿರ್ಧಾರಗಳಿಂದ ತಮ್ಮ ದಿನವನ್ನು ರೂಪಿಸಿಕೊಳ್ಳುವ ಅಗತ್ಯವಿದೆ. ನಿಮ್ಮ ನೈಜ ಸ್ವಭಾವವಾದ ದಯೆ, ಸಹಾನುಭೂತಿ ಮತ್ತು ಸೃಜನಶೀಲತೆಯು ಈ ದಿನದ ಪ್ರಮುಖ ಶಕ್ತಿ ಕೇಂದ್ರಗಳು. ನಿಮ್ಮ ಆಂತರಿಕ ಶಕ್ತಿ ಮತ್ತು ಧೈರ್ಯ ಇಂದು ಸದುಪಯೋಗವಾಗುತ್ತವೆ. ಕಳೆದ ಕೆಲವು ದಿನಗಳಲ್ಲಿ ನಿಮ್ಮಲ್ಲಿ ಜಾಗೃತವಾದ ವಿಚಾರಗಳನ್ನು ಇಂದು ಜ್ಞಾನದಲ್ಲಿ ಪರಿವರ್ತಿಸಿಕೊಳ್ಳುವ ದಿನವಿದು. ಮಂಗಳವಾರದ ಮಂಗಳನ ಶಕ್ತಿಯು ಕಾರ್ಯಕ್ಷಮತೆ, ಉತ್ಸಾಹ ಮತ್ತು ಸ್ಪಷ್ಟತೆಯ ಶಕ್ತಿಯನ್ನು ನೀಡುತ್ತದೆ. ಮಾನಸಿಕ ನೆಲೆ ಸುಸ್ಥಿರವಾಗಿರುವುದರಿಂದ ನಿರ್ಣಯಗಳು ಹೆಚ್ಚು ಪರಿಣಾಮಕಾರಿಯಾಗುತ್ತವೆ. ಧೈರ್ಯದಿಂದ ಕಾರ್ಯಚಟುವಟಿಕೆಗಳನ್ನಾಗಿ ರೂಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ಸಂವೇದನಾಶೀಲತೆ ಎರಡು ಪ್ರಮುಖ ಪಾತ್ರ ವಹಿಸುತ್ತವೆ. ಇಂದು ನೀವು ಹೊಸ ಯೋಜನೆ, ಹೊಸ ಪ್ರಸ್ತಾಪ ಅಥವಾ ನವೀನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಅವಕಾಶ ಪಡೆಯಬಹುದು. ನಿಮಗೆ ಉತ್ತಮ ಕೌಟುಂಬಿಕ ಹಾಗೂ ವೃತ್ತಿಪರ ಬೆಂಬಲ ದೊರೆಯುವ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ತಾಳ್ಮೆಯ ಶಕ್ತಿ ಇಂದು ನಿಮ್ಮ ಗೆಲುವಿಗೆ ಕಾರಣವಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನ ಕಾಯ್ದುಕೊಳ್ಳಿ. ಪ್ರಸ್ತುತ ಗೊಂದಲಗಳು ಸುಧಾರಣೆಯ ಹಾದಿ ಪಡೆಯಬಹುದು. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರು ತಮ್ಮ ಸಾಮರ್ಥ್ಯವನ್ನು ಸಮರ್ಥವಾಗಿ ಪ್ರದರ್ಶಿಸಿದರೆ ಉತ್ತಮ ಪ್ರಗತಿಯ ಅವಕಾಶಗಳಿರುವ ದಿವಸ. ಪಾಠ, ಕಾಲೇಜು, ಕಲಾ ಪರಂಪರೆ, ಕೌನ್ಸಿಲಿಂಗ್ ಕ್ಷೇತ್ರಗಳಲ್ಲಿ ಅವಕಾಶಗಳು ಸಿಗಬಹುದು. ಉದ್ಯಮಿಗಳಿಗಾಗಿ ಇಂದು ಹೊಸ ಮಾರ್ಗಗಳ ಪರಿಶೀಲನೆ, ಕ್ರಿಯಾತ್ಮಕ ಜಾಲ ವ್ಯವಸ್ಥೆಯ ಸುಧಾರಣೆ ಮತ್ತು ಗ್ರಾಹಕರ ವಿಶ್ವಾಸ ಜಿಡುಗಾಗಿಸುವ ದಿನ.
ಹೊಸ ಕರಾರುಗಳಿಗೆ ಸಹಿ ಮಾಡುವ ಮೊದಲು ಎಲ್ಲ ಅಂಶಗಳನ್ನು ನಿಖರವಾಗಿ ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸು ವ್ಯವಹಾರಗಳಲ್ಲಿ ಸಮತೋಲನ ಅಗತ್ಯ. ಅತಿಯಾದ ಖರ್ಚು ಅಥವಾ ಬೇಗನೆ ಲಾಭ ಗಳಿಸುವ ಬಯಕೆ ಇವೆಂದರೆ ಅದನ್ನು ನಿಯಂತ್ರಿಸುವ ಮನೋಬಲ ಬೆಳೆಸಿಕೊಳ್ಳಿ. ಕಳೆದ ಕೆಲವು ದಿನಗಳಲ್ಲಿ ಮಾಡಿದ ಖರ್ಚುಗಳ ಮೇಲೆ ಪುನರ್ವಿಮರ್ಶೆ ಅವಶ್ಯ. ಹಳೆಯ ಬಾಕಿಗಳ ಸಂಗ್ರಹ, ಹಣ ಹಿಂತಿರುಗಿಸುವ ಕಾರ್ಯಗಳಿಗೆ ದಿನ ಸೂಕ್ತ. ಆದರೆ ಹೊಸ ಸಾಲ ಅಥವಾ ಸಾಲದ ಒಪ್ಪಂದಗಳಿಗೆ ಇಂದು ಅಲಕ್ಷ್ಯ ಬೇಡ. ವಿದೇಶದ ವ್ಯವಹಾರ, ಸಾಂಸ್ಕೃತಿಕ ವಸ್ತುಗಳ ವ್ಯವಹಾರಗಳಲ್ಲಿ ಲಾಭದ ಸಾಧ್ಯತೆ. ಗುರುಹತ್ಯಾದಂತೆ ಹಿರಿಯರ ಸಲಹೆಗೆ ಮಹತ್ವ ನೀಡಿ. ಫೈನಾನ್ಷಿಯಲ್ ಪ್ಲಾನರ್ನ ಸಲಹೆಯಂತೆ ನಡೆಯುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ನಂಬಿಕೆಯ ಪುನರ್ಸ್ಥಾಪನೆಗೆ ಉತ್ತಮ ಸಮಯ. ಹಳೆಯ ಮಾನಸಿಕ ಒತ್ತಡದಿಂದ ಮಿತಿಗೊಳಿಸಿಕೊಳ್ಳಲು ಯೋಗ, ಪ್ರಾಣಾಯಾಮ, ಸಂಗೀತ ಅಥವಾ ಶ್ರಮವಿಲ್ಲದ ಧ್ಯಾನ ಅತ್ಯಂತ ಫಲಕಾರಿ. ಇಂದು ನಿದ್ರೆ ಸಮಸ್ಯೆ, ತೀವ್ರವಾದ ಕನಸುಗಳು ಅಥವಾ ಮನಸ್ಸಿನ ಅಶಾಂತಿಯ ಲಕ್ಷಣಗಳು ಕಂಡುಬಂದರೆ ತಕ್ಷಣದಿಂದ ವಿಶ್ರಾಂತಿ ನೀಡಿ. ನೀರುಪಾನ, ಹಣ್ಣುಗಳಿಂದ ಪೋಷಣೆಯ ಸಾಪ್ತಾಹಿಕ ಪೂರೈಕೆ ತೊಡಗಿಸಿಕೊಳ್ಳಿ. ಅಪಾಯಕಾರಿಯಾದ ಆಹಾರ ಅಥವಾ ಔಷಧಿಗಳಿಂದ ದೂರವಿರಿ. ಹೊಟ್ಟೆ ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆ ಇರುವವರು ಲಘು ಆಹಾರ ಸೇವನೆ ಮಾಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದೊಂದಿಗೆ ಆತ್ಮೀಯವಾಗಿ ಸಂಪರ್ಕ ಹೊಂದಲು ಯೋಗ್ಯ ದಿನ. ಸಂಬಂಧಗಳಲ್ಲಿ ಭರವಸೆ, ಸಂವೇದನೆ ಮತ್ತು ಶ್ರದ್ಧೆ ಅನಿವಾರ್ಯ. ಸಂಗಾತಿಯೊಂದಿಗಿನ ಭಾವನಾತ್ಮಕ ಸಂವಾದವು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಾಢಗೊಳಿಸಬಹುದು. ಮಕ್ಕಳೊಂದಿಗೆ ಸಮಯ ಕಳೆಯುವುದು ಮತ್ತು ಅವರ ಕಲಾತ್ಮಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವುದು ನಿಮ್ಮ ಮನಸ್ಸಿಗೆ ಸಂತೋಷ ತರಲಿದೆ. ಹಿರಿಯರ ಮಾತುಗಳಲ್ಲಿ ಶಕ್ತಿ ಮತ್ತು ಆಶೀರ್ವಾದವಿದೆ. ಅವರು ನೀಡುವ ಉಪದೇಶಗಳಿಗೆ ಕಿವಿಗೊಡಿ. ಸ್ನೇಹಿತರೊಂದಿಗೆ ತಂಪಾದ ಮಾತು, ಹಾಸ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ಆತ್ಮಚೈತನ್ಯ ಹೆಚ್ಚಿಸಿಕೊಳ್ಳಿ. ವೀಕ್ಷಕರೇ, ನೀವು ಈ ಮಂಗಳವಾರದ ಮಂಗಳದ ಪ್ರಭಾವದಿಂದ ಧೈರ್ಯ, ಶಕ್ತಿ ಹಾಗೂ ಪರಿಶುದ್ಧ ಉದ್ದೇಶಗಳನ್ನು ಬೆಳೆಸಿಕೊಳ್ಳಿ. ದೇವಾಲಯಕ್ಕೆ ತೆರಳಿ ಮಂಗಳನ ಸ್ತುತಿ ಮಾಡಿ. ಓಂ ಅಂ ಅಂ ಗುರು ಮಂಗಳಾಯ ನಮಃ ಎಂಬ ಮಂತ್ರವನ್ನು 54 ಬಾರಿ ಜಪಿಸಿ. ಬೆಳಿಗ್ಗೆ ರಕ್ತಚೀಲ ಧರಿಸಿ ಕೆಂಪು ಹೂವಿನ ಪುಷ್ಪ ಅರ್ಪಿಸಿ. ಆಂಜನೇಯ ಸ್ವಾಮಿ ಅಥವಾ ಸುಬ್ರಹ್ಮಣ್ಯ ದೇವರಿಗೆ ಪ್ರಾರ್ಥನೆ ಮಾಡಿ. ಕೆಲಸದ ಆರಂಭದ ಮುನ್ನ ಕಬ್ಬಿಣದ ತುಂಡು ಅಥವಾ ಕೆಂಪು ಹಣ್ಣು ದಾನ ಮಾಡುವುದು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಶಕ್ತಿಯ ಸಂಕೇತ. ಇದು ಅಂತಃಕರಣದಲ್ಲಿ ಉತ್ಸಾಹ, ಉಜ್ಜೀವನ ಹಾಗೂ ಸ್ಥಿತಿಪ್ರಜ್ಞೆಯ ಸಂಕೇತ. ಮಹತ್ವದ ತೀರ್ಮಾನಗಳನ್ನು ಈ ಸಂಖ್ಯೆಯ ಪ್ರಭಾವಿತ ಸಮಯದಲ್ಲಿ ತೆಗೆದುಕೊಳ್ಳಿ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣವು ಧೈರ್ಯ, ಸ್ಪಷ್ಟತೆ ಹಾಗೂ ಉತ್ಸಾಹದ ಸಂಕೇತ. ಕೆಂಪು ಉಡುಪು ಅಥವಾ ಕೆಂಪು ಹೂವಿನಿಂದ ಮಾಡಿದ ಪೂಜೆ ಶುಭ ಫಲ ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10:30 ಈ ಸಮಯದಲ್ಲಿ ದೇವತಾ ಪೂಜೆ, ಹಣಕಾಸು ನಿರ್ಣಯ, ಕಚೇರಿಯ ಮಹತ್ವದ ಪ್ರಸ್ತಾಪ ಇತ್ಯಾದಿಗಳಿಗೆ ಉತ್ತಮ. ಈ ವೇಳೆಯಲ್ಲಿ ನಿಮ್ಮ ಶಕ್ತಿಯ ಮಟ್ಟ ಮತ್ತು ಧೈರ್ಯ ಹೆಚ್ಚು ಇರುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೀನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.